ಹಲೋ ವೀಕ್ಷಕರೇ, ಸ್ವಾಗತ ನಿಮಗೆ ನಿಮ್ಮದೇ ಆದ ಚಾನಲ್ ಅಣ್ಣನ ಕಥೆಗಳಲ್ಲಿ. ವೀಕ್ಷಕರೇ, ಇಲ್ಲಿ ನಿಮಗೆ ನೋಡಲು ಸಿಗುತ್ತೆ ದೇವರ ಚಮತ್ಕಾರಗಳು, ಕಪ್ಪು ಶಕ್ತಿಯ ಪ್ರಕೋಪ ಅಂದರೆ ಭೂತ ಪ್ರೇತಗಳ ಪ್ರಕೋಪ ಮತ್ತು ನಿಮ್ಮ ದೇವರ ಮೇಲೆ ನಿಮ್ಮ ವಿಶ್ವಾಸ, ಭಕ್ತಿ ಕಥೆಗಳು. ಇಲ್ಲಿ ಬರುವ ಕಥೆಗಳು ಅನುಭವ ಆಧಾರಿತ ಕಥೆಗಳಾಗಿರುತ್ತವೆ. ಅಂದರೆ ಭೂತ ಪ್ರೇತ ಕಾಟದಿಂದ ಹೇಗೆ ಜನ ತೊಂದರೆ ಅನುಭವಿಸಿದ್ದಾರೆ, ಅದರಿಂದ ಹೇಗೆ ಹೊರ ಬಂದಿದ್ದಾರೆ ಎಂದು ಇಲ್ಲಿ ಹೇಳಲಾಗಿರುತ್ತೆ. ಕಥೆಗಳಲ್ಲಿ ಬರುವ ಪಾತ್ರಗಳ ಮತ್ತು ಸ್ಥಳಗಳ ಹೆಸರನ್ನು ಬದಲಾಯಿಸಲಾಗಿರುತ್ತೆ ಕಥೆಯ ಮಾಲೀಕರ ಕೋರಿಕೆಯ ಮೇರೆಗೆ. ಕತೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಮೊದಲು ಚಾನೆಲ್ನ ಇಂಟ್ರೋ ಮತ್ತೆ ಕಥೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತಿನ ಕತೆ ಹುಬ್ಳಿಯಲ್ಲಿ ನಡೆದಿತ್ತು. ಅಂದರೆ ಸುಮಾರು 25ರಿಂದ 30 ವರ್ಷ ಹಿಂದುಗಡೆ ನಡೆದಿದ್ದ ಘಟನೆ ಇದು. ಇವತ್ತಿನ ಕತೆ 3 ಗೆಳೆಯರು, ಅಂದ್ರೆ ರಾಮ, ದಿನೇಶ, ಬಾಲಾಜಿ. 3 ತುಂಬಾ ಕ್ಲೋಸ್ ಫ್ರೆಂಡ್ಸ್. ಮತ್ತೆ ಇವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕ್ಲೋಸ್, ಅಂದ್ರೆ ಇವರ ತಂದೆ ತಾಯಿ ಕೂಡ ಕ್ಲೋಸ್ ಫ್ರೆಂಡ್ಸ್. ಹಾಗಾಗಿ 3 ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಇರೋ ಹಾಗೆ ಕ್ಲೋಸ್ ಆಗಿದೆ. ರಾಮ, ದಿನೇಶ, ಬಾಲಾಜಿ 3 ಸೆಕೆಂಡ್ ಇಯರ್ ಅಲ್ಲಿ ಓದ್ತಾ ಇದ್ದಾರೆ. ಇವರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಜಗಳ ಆಡೋದ್ರಲ್ಲಿ ಇರ್ಲಿ, ಆಮೇಲೆ ಎಲ್ಲಾದ್ರೂ ಹೋಗೋದ್ ಇರ್ಲಿ, ಏನಾದ್ರೂ ವಿಷಯ ಇರ್ಲಿ, 3 ಹಂಚ್ಕೊಳ್ತಾರೆ. ಯಾವುದು ಅಂದ್ರೆ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಒಬ್ರಿಗೆ ಒಬ್ರು ಶೇರ್ ಮಾಡ್ಕೊಳ್ತಾರೆ ವಿಷಯ. ಅಷ್ಟು ಕ್ಲೋಸ್, ಅಂದ್ರೆ ಯಾವುದೇ ವಿಷಯ ಇರ್ಲಿ ಶೇರ್ ಮಾಡ್ಕೊಳ್ತಾರೆ. ಇನ್ನೊಂದು, ಇವರಿಗೆ ಕಾಲೇಜಲ್ಲಿ ಹೋಗ್ತಾರೆ ಅಂದ್ರೆ ಇವ್ರಿಗೆ ಯಾರು ಗರ್ಲ್ ಫ್ರೆಂಡ್ ಅಂತ ಇಲ್ಲ, ಇವ್ರಿಗೆ ಅದು ಬೇಕಾಗಿಲ್ಲ. ಆ ವಿಷಯದಿಂದ ದೂರ ಇರ್ತಾರೆ. ಅಂದ್ರೆ ಹುಡುಗಿಯರಿಗೆ ಫ್ರೆಂಡ್ ಮಾಡ್ಕೋಬೇಕಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಅವರಿಂದ ಅಂತ ಇವ್ರು ಅನ್ಕೋತಾರೆ. ಟೈಮ್ ವೇಸ್ಟ್. ನಾವು ಅಂದ್ರೆ ಇಲ್ಲಿ ಹೊರಗಡೆ ಅಡ್ಡಾಡ್ತೀವಿ, ಸ್ಪೋರ್ಟ್ಸ್ ಆಡ್ತೀವಿ, ಒಬ್ರಿಗೊಬ್ರು ಜಗಳ ಮಾಡೋದ್ರಲ್ಲಿ ಟೈಮ್ ಕಳಿತೀವಿ. ಹಾಗೆ ಹುಡುಗಿಯರಂದ್ರೆ ಸುಮ್ಮನೆ ನಮ್ಗೆ ಬೋರ್ ಮತ್ತೆ ಟೈಮ್ ವೇಸ್ಟ್ ಅಂತ ಇವ್ರು 3 ಲಾಜಿಕ್. ಈ 3ರಲ್ಲಿ ನೋಡೋಕೆ ಅಂದವಾಗಿ ಚೆನ್ನಾಗಿರೋದು ಅಂದ್ರೆ ರಾಮ ಚೆನ್ನಾಗಿದ್ದಾನೆ. ಫಸ್ಟ್ ರಾಮ ನೋಡಕ್ಕೂ ಚೆನ್ನಾಗಿದ್ದಾನೆ, ಅಂದವಾಗಿದ್ದಾನೆ, ಮತ್ತೆ ಓದೋದ್ರಲ್ಲಿ ಕೂಡ ಚೆನ್ನಾಗಿದ್ದಾನೆ. ಸೆಕೆಂಡ್ ದಿನೇಶ ಇದ್ದಾನೆ, ಓದೋದ್ರಲ್ಲಿ ಚೆನ್ನಾಗಿದ್ದಾನೆ, ನೋಡೋಕ್ಕೂ ಚೆನ್ನಾಗಿದ್ದಾನೆ. ಥರ್ಡ್ ಬಾಲಾಜಿ. ಆದ್ರೆ ರಾಮ ಮುಂಗೋಪಿ, ಅಂದ್ರೆ ಯಾವುದೇ ಸಣ್ಣ ವಿಷಯಕ್ಕೂ ಅವನಿಗೆ ಕೋಪ ಬಹಳಷ್ಟು, ಬೇಗ ಕೋಪ ಬಂದ್ಬಿಡುತ್ತೆ. ಕ್ಯಾಂಟೀನ್ ಅಲ್ಲಿ ಸಮೋಸ ಜೊತೆ ಚಟ್ನಿ ಸ್ವಲ್ಪ ಕಡಿಮೆ ಸಿಕ್ಕರೇನು ಕೋಪ ಬಂದ್ಬಿಡುತ್ತೆ ಒಂದೇ ಸರಿ. ಆಟವಾಡ್ಬೇಕಾದ್ರೂ ಹೊರಗಡೆ ಗ್ರೌಂಡ್ ಅಲ್ಲಿ ಕೂಡ ಸ್ವಲ್ಪ ಏನಾದ್ರೂ ಯಾರೋ ಹೇಳಿದ್ರೂ ಅವ್ನಿಗೆ ಕೋಪ ಬಂದ್ಬಿಡುತ್ತೆ. ಹಾಗೆ ಸ್ವಲ್ಪ ಮುಂಗೋಪಿ ಇದ್ದಾನೆ ರಾಮ. ಒಂದು ದಿನ 3 ಗೆಳೆಯರು ರಾಮ್, ದಿನೇಶ್, ಬಾಲಾಜಿ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಕೂತಿದ್ದಾರೆ. ಅಲ್ಲಿ ಅವ್ರದೇ ಕ್ಲಾಸ್ ಅಲ್ಲಿ ಇರುವ ಹುಡುಗಿ ಪ್ರಿಯಾ ಬರ್ತಾಳೆ. ಇವ್ರ 3 ಹತ್ರ ಬಂದು ದಿನೇಶ್ಗೆ ಪ್ರಪೋಸ್ ಮಾಡ್ತಾಳೆ. ನಾನ್ ನಿಂಗೆ ಇಷ್ಟಪಡ್ತಿದ್ದೀನಿ, ನಾನ್ ನಿಂಗೆ ಪ್ರೀತಿಸ್ತಿದ್ದೀನಿ, ನಾನ್ ನಿಂಗೆ ಮದ್ವೆ ಆಗ್ಬೇಕಂತ ಇದ್ದೀನಿ ಅಂತ ಹೇಳ್ತಾಳೆ. ದಿನೇಶ್ ಹೇಳ್ತಾನೆ, ಏನ್ ಹೇಳ್ತಿದ್ದೀರಾ ನೀವು? ಅಷ್ಟರಲ್ಲಿ ರಾಮ್ ಮತ್ತೆ ಬಾಲಾಜಿ ಹೇಳ್ತಾರೆ, ನೋಡಪ್ಪ ನಿಂಗೆ ಯಾವಾಗ ಇದು ಪ್ರಪೋಸ್ ಅಂದ್ರೆ ಆ ಮದ್ವೆ ಸಂಬಂಧ ನಿಂಗೆ ಬಂದಿದೆ, ನೋಡು ಹುಡುಗಿನೂ ಇದ್ದಾಳೆ, ಓಕೆ ಅಂತೀಯಾ ನೋಡು ಅಂತ ತಮಾಷೆ ಮಾಡ್ತಾರೆ. ದಿನೇಶ್ ಎದ್ದಾಳ್ತಾನೆ, ಎದ್ದು ಫ್ರೀಯಾಗಿ ಹೇಳ್ತಾನೆ, ಹೀಗೆಲ್ಲ ನೀವು ಮಾತಾಡ್ಬೇಡ್ರಿ, ನನಗೆ ಇಷ್ಟನೂ ಇಲ್ಲ ಇದೆಲ್ಲ. ನಾವ್ ಇಲ್ಲಿ ಬಂದಿರೋದು ಯಾಕೆ? ಓದೋಕೆ ತಾನೆ. ನೀವೇನ್ ಹೇಳ್ತಾ ಇದ್ದೀರಿ ಇದು? ನಾ ಇಷ್ಟಪಡ್ತಿದ್ದೀನಿ ಅದು ಅಂತಾವೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ನೀವು ನನ್ಗೆ ಹೇಳಕ್ ಬರ್ಬೇಡ್ರಿ ಅಂತ ಹೇಳ್ತಾರೆ.
ಆದ್ರೆ ಪ್ರಿಯಾ ಹೇಳ್ತಾಳೆ, ನಾನ್ ನಿಂಗೆ ಇಷ್ಟಪಡ್ತಿರೋದು ನಿಜ, ನಾನ್ ನಿಂಗೆ ಮದ್ವೆ ಆಗೋದು ನಿಜ. ನೀವು ಒಪ್ಕೊಂಡ್ರೇನು ಅಥವಾ ನೀವು ಬಿಟ್ರೇನು ನನ್ಗೆ ಅದರಿಂದ ಏನ್ ಡಿಫ್ರೆನ್ಸ್ ಆಗಲ್ಲ. ನಾನ್ ನಿಮ್ಗೆ ಇಷ್ಟಪಡ್ತಿದ್ದೀನಿ, ನಾನ್ ನಿಮ್ಗೆ ಮದ್ವೆ ಆಗೇ ಆಗ್ತೀನಿ ಅಂತ ಹೇಳ್ತಾಳೆ. ಮೂವರು ತಮಾಷೆ ಮಾಡ್ತಾರೆ ಪ್ರಿಯಾಗೆ. ಅಂದ್ರೆ ತಮಾಷೆ ಮಾಡಿ ಇಂಥವೆಲ್ಲ ಹೇಳಕ್ ಬರ್ಬೇಡ್ರಿ, ಅದು ಏನ್ ಅಂತಿದ್ದೀರಾ ನೀವು ಅಂತ ಹೇಳಿ ನಕ್ಕಂತ ತಮ್ಮ ಕ್ಲಾಸ್ ರೂಮ್ಗೆ ಹೋಗ್ತಾರೆ. ಆದ್ರೆ ಪ್ರಿಯಾಗೆ ಸಿಟ್ಟು ಬರ್ತಾ ಇದೆ ಇವ್ರ ಮೇಲೆ. ಇವರು ನಾನು ಹೇಳಿದ ಮಾತೆಲ್ಲ ತಮಾಷೆಯಾಗಿ ತಗೊಂಡಿದ್ದಾರಲ್ಲ, ಸೀರಿಯಸ್ ಆಗಿ ಯಾಕೆ ಕೇಳ್ತಾ ಇಲ್ಲ ಅಂತ. ಆದ್ರೆ ಇವ್ರಿಗೆ ಗೊತ್ತಿಲ್ಲ, ಪ್ರಿಯಾಗೆ ತಂತ್ರವಿದ್ಯೆ ಗೊತ್ತಿದೆ. ಅಂದ್ರೆ ಮಾಟ ಮಂತ್ರ ಮಾಡೋದು ಚೆನ್ನಾಗಿ ಗೊತ್ತಿದೆ. ಈ ವಿಷಯ ಈ ಕಾಲೇಜಲ್ಲಿ ಯಾರಿಗೂ ಗೊತ್ತಿಲ್ಲ. ಪ್ರಿಯಾಗೆ ಇಂಥ ವಿದ್ಯೆ ಗೊತ್ತಿದೆ ಅನ್ನೋ ವಿಷಯ ಕಾಲೇಜಲ್ಲಿ ಯಾರಿಗೂ ಗೊತ್ತಿಲ್ಲ. ಇವರು ಮೂವರು ಹೋಗ್ತಾರೆ, ಗೆಳೆಯರು ಕ್ಲಾಸ್ ರೂಮ್ ಅಲ್ಲಿ ಇದ್ದಾರೆ. ನಾರ್ಮಲ್ ಆಗಿ ಅದೇ ಆಟ ಹೊಡಿತಿದ್ದಾರೆ, ಮಾತಾಡ್ತಿದ್ದಾರೆ, ಜೋಕ್ಸ್ ಮಾಡ್ತಾ ಇದ್ದಾರೆ. ಪ್ರಿಯಾನು ಕ್ಯಾಂಟೀನ್ ಇಂದ ಕ್ಲಾಸ್ ರೂಮ್ ಬರ್ತಾಳೆ. ಆದ್ರೆ ಅವ್ರ ಮೂವರ್ಗೂ ಏನು ಹೇಳಲ್ಲ. ಅವತ್ತಿನ ದಿನ ಕ್ಲಾಸ್ ಮುಗಿಯುತ್ತೆ, ಮತ್ತೆ ತಿರುಗಿ ದಿನ ಕ್ಲಾಸ್ ರೂಮ್ ನಲ್ಲಿ ಇದ್ದಾರೆ. ಇವರು ಮೂವರು, ರಾಮ್, ದಿನೇಶ್ ಮತ್ತು ಬಾಲಾಜಿ ಮೂವರು ಇದ್ದಾರೆ. ಪ್ರಿಯಾ ಎದ್ದು ಬರ್ತಾಳೆ, ಎದ್ದು ಬಂದು ಒಂದ್ ಲೆಟರ್ ಕೊಡ್ತಾಳೆ ದಿನೇಶ್ಗೆ. ದಿನೇಶ್ ನೋಡ್ತಾನೆ, ಏನಿದು ಲೆಟರ್ ಕೊಡ್ತಿರೋದು. ಅಷ್ಟರಲ್ಲಿ ರಾಮ್ ಬಂದು ದಿನೇಶ್ ಕೈಯಿಂದ ಲೆಟರ್ ತಗೊಂತಾನೆ. ಲೆಟರ್ ತೆಗೆದು ಓದ್ತಾನೆ. ಅದರಲ್ಲಿ ಪ್ರಿಯಾ ಬರೆದಿದ್ದಾಳೆ, ನಾನ್ ನಿಂಗೆ ತುಂಬಾ ಇಷ್ಟಪಡ್ತಿದ್ದೀನಿ, ಪ್ರೀತಿಸ್ತಿದ್ದೀನಿ, ನಾನ್ ನಿಂಗೆ ಮದ್ವೆ ಆಗ್ಬೇಕಂತ ಇದ್ದೀನಿ. ಆದ್ರೆ ನೀನು ನನ್ಗೆ ಬಿಟ್ಟು ಬೇರೆಯವ್ರಿಗೆ ಯಾರಿಗೆ ಒಪ್ಕೋಬಾರ್ದು. ನನ್ಗೆ ಬಿಟ್ಟು ನೀನ್ ಬೇರೆಯವ್ರಿಗೆ ಯಾರು ಮದ್ವೆ ಆಗಕ್ಕೂ ಹೋಗ್ಬಾರ್ದು. ಅಂದ್ರೆ ಒಂಥರ ಬೆದರಿಕೆ ಹಾಕಿದ್ದಾಳೆ, ನೀನು ನನ್ ಬಿಟ್ರೆ ಬೇರೆಯವ್ರಿಗೆ ಮದ್ವೆ ಆಗ್ಬಾರ್ದು ಅಂತ. ನಾನ್ ನಿನ್ಗೆ ಮದ್ವೆ ಆಗೇ ಇರ್ತೀನಿ, ಅದು ಯಾರಿಂದ ತಡೆಯೋಕೆ ಸಾಧ್ಯ ಇಲ್ಲ ಅಂತ ಬರೆದಿದ್ದಾಳೆ. ಅದನ್ನು ರಾಮ್ ಓದ್ತಾನೆ. ಓದಿ ನಗ್ತಾ ಹೇಳ್ತಾನೆ, ಅರೆ ದಿನೇಶ, ಈ ಹುಡುಗಿ ಅಂತ ನಿನ್ ಹಿಂದೆನೆ ಬಿದ್ದ್ಬಿಟ್ಟತ್ತಲ್ಲ, ಏನ್ ಮಾಡ್ತಿ ಇವಾಗ? ಮತ್ತೆ ಸುನಿಲ್ ಮುಂದುವರಿಸ್ತಾನ ಲೆಟರ್ ಓದೋದು. ಸಾರಿ, ರಾಮ್ ಲೆಟರ್ ಓದೋದು ಮುಂದುವರಿಸ್ತಾನೆ. ಅದರಲ್ಲಿ ಬರ್ದಿದೆ, ದಿನೇಶ್, ನೀನು ನನ್ಗೆ ಪ್ರೀತಿಸ್ಬೇಕು, ಇಲ್ಲ ಮುಂದೆ ಬರುವ ಸಮಯಕ್ಕೆ ತಯಾರಾಗಿರು ಅಂತ. ರಾಮ್ ಬಗ್ಗೆ ಹೇಳೋದಾದ್ರೆ, ರಾಮ್ ಮನೆಯಲ್ಲಿ 5 ಜನ ಅಣ್ಣರಿದ್ದಾರೆ, 2 ಅಕ್ಕಂದರಿದ್ದಾರೆ. ರಾಮ್ ಕೊನೆಯವ. ಇವತ್ತಿನ ದಿನ ಈ ಮೂವರು ಫ್ರೆಂಡ್ಸ್ ರಾಮ್ ಮನೆಯಲ್ಲಿ ನಿಂತಿದ್ದಾರೆ. ಅಂದ್ರೆ ಇವತ್ತು ರಾತ್ರಿ ಇಲ್ಲೇ ಇರ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಅಲ್ಲಿ ಎಲ್ಲರೂ ಆ ಲೆಟರ್ ಅನ್ನು ಓದಿ ತಮಾಷೆ ಮಾಡ್ತಿದ್ದಾರೆ ಮನೆಯಲ್ಲಿ. ರಾಮ್ ಮನೆಯಲ್ಲಿ ಲೆಟರ್ ಓದ್ತಿದ್ದಾರೆ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ತಮಾಷೆ ಮಾಡ್ತಾ ಇದ್ದಾರೆ. ಅವಾಗ ದಿನೇಶ್ ಹೇಳ್ತಾನೆ ಅತ್ತಿಗೆ ನೋಡಿದ್ರ, ಮೂವರಲ್ಲಿ ನಾನೇ ಹ್ಯಾಂಡ್ಸಮ್ ಆಗಿರೋದು, ಅಂದವಾಗಿ ಕಾಣೋದು ನಾನೇ. ನೋಡ್ರಿ, ರಾಮ್ಗೆನ ಕೊಟ್ಟಿಲ್ಲ, ಬಾಲಾಜಿಗೆ ಕೊಟ್ಟಿಲ್ಲ, ಅವ್ರಿಗೆ ಲೆಟರ್ ಕೊಟ್ಟಿರೋದು ನನ್ಗೆ. ಇವಾಗಾದ್ರೂ ಒಪ್ಕೊಂತಿರಲ್ಲ ಅತ್ತಿಗೆ ಅವರೇ, ನಾನೇ ಅಂದವಾಗಿರೋದು, ಹ್ಯಾಂಡ್ಸಮ್ ಅಂತ. ಅತ್ತಿಗೆ ಹೇಳ್ತಾರೆ, ನಾವ್ ಒಪ್ಕೊಂಡ್ರೆ ಬಿಟ್ರೆ ಏನಪ್ಪಾ, ಆ ಹುಡುಗಿ ಒಪ್ಕೊಂಡಿದ್ದಾಳಲ್ಲ, ನೀನೇ ಚೆನ್ನಾಗಿರೋದಂತ ಅಷ್ಟೇ. ಅದಕ್ಕೆ ನಿನ್ ಹಿಂದೆ ಆ ಹುಡುಗಿ ಬಿದ್ದಿದ್ದಾಳೆ ಅಂತ. ಹೀಗೆ ಮನೆಯಲ್ಲಿ ತಮಾಷೆ ಜೋಕ್ ಮಾಡ್ತಾ ಇದ್ದಾರೆ. ರಾತ್ರಿ ಆಯ್ತು, ಊಟಕ್ಕೆ ಕರೀತಾರೆ ಮೂವರು. ರಾಮ್, ದಿನೇಶ್, ಬಾಲಾಜಿ ಊಟಕ್ಕೆ ಕುಂದಿರ್ತಾರೆ. ರಾಮ್ ಊಟ ಮಾಡ್ತಿದ್ದಾನೆ, ಬಾಲಾಜಿ ಮಾಡ್ತಿದ್ದಾನೆ, ದಿನೇಶ್ ಮಾಡ್ತಿದ್ದಾನೆ. ಆದ್ರೆ ದಿನೇಶ್ಗೆ ಒಂಥರ ಆಗ್ತಾ ಇದೆ, ಏನೋ ಒಂಥರ ಅನಿಸ್ತಾ ಇದೆ, ಒಂಥರ ಮೈಯೆಲ್ಲ ಒಂಥರ ಇದೆ ಅಂತ. ಆದ್ರೆ ಅವ್ನಿಗೆ ಗೊತ್ತಾಗ್ತಿಲ್ಲ. ಊಟ ಮಾಡ್ತಾ ಇದ್ದಾನೆ, ಬಿಕ್ಕಳಿಕೆ ಬರ್ತಾ ಇದೆ ಒಂದೇ ಸರಿ.
ಇನ್ನು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮತ್ತೆ ಊಟ ಮಾಡಕ್ ಹೋಗ್ತಾ ಇದ್ದಾನೆ. ಆದ್ರೆ ಅನ್ನ ಗಂಟ್ಲಿಂದ ಕೆಳಕ್ಕೆ ಇಳಿಯುತ್ತಿಲ್ಲ, ಗಂಟ್ಲಿಂದ ಕೆಳಗೆ ನುಂಗಕ್ ಆಗ್ತಿಲ್ಲ ಅನ್ನ ಅವ್ನಿಗೆ. ಅಲ್ಲಿ ಆ ಹುಡುಗಿ ಪ್ರಿಯ ಮನೆಯಲ್ಲಿ ಏನೋ ಮಾಡ್ತಾ ಇದ್ದಾಳೆ. ಅಂದ್ರೆ ಪ್ರಯೋಗ, ಅದೆಂತರ ಮಾಟ ಮಂತ್ರ ಪ್ರಯೋಗ, ಕಪ್ಪು ಶಕ್ತಿಯ ಪ್ರಯೋಗ, ಅದು ಶುರು ಮಾಡಿದ್ದಾಳೆ. ಇಲ್ಲಿ ಇವನ್ಗೆ ತೊಂದರೆ ಸ್ಟಾರ್ಟ್ ಆಗಿದೆ. ಅನ್ನ ನುಂಗೋಕ್ಕೂ ಆಗ್ತಾ ಇಲ್ಲ ದಿನೇಶನ್ಗೆ. ಈ ಹುಡುಗಿ ಪ್ರಿಯಾದು ಊರು ಬಂದು ಧಾರವಾಡ. ಧಾರವಾಡಲ್ಲಿ ಸಾಕಷ್ಟು ಕಾಲೇಜುಗಳಿದ್ದಾವೆ. ಆದ್ರೆ ಇಲ್ಲಿ ಹುಬ್ಳಿಯಲ್ಲಿ ಯಾಕಿದ್ದಾಳೆ? ಫಸ್ಟ್ ಇಯರ್ ಅಲ್ಲೇ ಇವನ್ ದಿನೇಶನ್ಗೆ ನೋಡಿ ಇಷ್ಟಪಟ್ಟಿದ್ದಾಳೆ. ಓದೋದ್ರಲ್ಲಿ ಓಕೆ ಅನ್ಬಹುದು, ವೆರಿ ಗುಡ್ ಅಂತ ಹೇಳಕ್ ಅಲ್ಲ, ಓಕೆ ಅಂದ್ರೆ ಆವರೇಜ್ ಸ್ಟೂಡೆಂಟ್. ಫಸ್ಟ್ ಇಯರ್ ಅಲ್ಲಿ ಇವನ್ಗೆ ನೋಡಿದ್ದಾಳೆ, ಅದಕ್ಕೆ ಹುಬ್ಳಿಗೆ ಬರ್ತಾಳೆ ಡೈಲಿ ಅಪ್ ಅಂಡ್ ಡೌನ್, ಧಾರವಾಡಿಂದ ಹುಬ್ಳಿಗೆ. ಅಲ್ಲೇ ಧಾರವಾಡಲ್ಲಿನೂ ಸೇರ್ಬೋದಿತ್ತು, ಆದ್ರೆ ಇವನ್ಗೆ ಈ ದಿನೇಶನ್ಗೆ ನೋಡಿ ಇಷ್ಟಪಟ್ಟು ಅದೇ ಕಾಲೇಜಲ್ಲಿ ಹಾಗೆ ಇದ್ದಾಳೆ, ಅಲ್ಲೇ ಹೋಗ್ತಿದ್ದಾಳೆ. ಸುಮಾರು 1 ವರ್ಷದಿಂದ ಇವನ್ಗೆ ಇಷ್ಟಪಡ್ತಿದ್ದಾಳೆ ಅನ್ಕೋಬಹುದು. ಇಲ್ಲಿ ದಿನೇಶ್ ಊಟ ಮಾಡ್ತಿದ್ದಾನೆ, ಆದ್ರೆ ಕೆಮ್ಮು ಬರ್ತಾ ಇದೆ, ಅನ್ನ ನುಂಗಕ್ಕಾಗ್ತಿಲ್ಲ. ಎಲ್ಲರೂ ಅನ್ಕೊಳ್ತಾರೆ ಏನೋ ನ್ಯಾಚುರಲ್ ಆಗಿ ಊಟ ಮಾಡ್ಬೇಕಾದ್ರೆ ನಮ್ಗೆ ಕೆಮ್ಮು ಬರೋದು, ಬಿಕ್ಕಳಿಗೆ ಬರೋದು ಕಾಮನ್ ಇರುತ್ತಲ್ಲ, ಹಾಗೆ ನಾರ್ಮಲ್ ಅನ್ಕೊಳ್ತಾರೆ. ಇವ್ಗೆ ಕಂಫರ್ಟ್ ಇಲ್ಲ ಇವಾಗ, ಊಟ ಅದಕ್ಕೆ ಬಿಡ್ತಾನೆ. ಯಾಕೋ ನಂಗೆ ಹೇಳ್ತಾನೆ, ನಂಗೆ ಯಾಕೋ ಹುಷಾರಿದ್ದಂಗಿಲ್ಲ, ನಾನು ಸಾಕಿ ನನಗೆ ಊಟ ಅಂತ. ಅತ್ತಿಗರು ಹೇಳ್ತಾರೆ, ಇಲ್ಲಪ್ಪ ಇನ್ನು ಸ್ವಲ್ಪ ಊಟ ಮಾಡ್ಕೊಳ್ಳೋ, ಇಲ್ಲ ಹಾಲು ತಂದ್ಕೊಟ್ಟ, ಬೇಡ ಅತ್ತಿಗೆ, ನಾನು ನಿದ್ದೆ ಬರ್ತಾ ಇದೆ, ನಾನು ಮಲ್ತೀನಿ ಅಂತ. ಇವತ್ತು ಇಲ್ಲೇ ಹಾಲ್ಟ್ ಮಾಡ್ಬಿಡು ಅಂತ ಅತ್ತಿಗೆಯವ್ರು ಹೇಳ್ತಾರೆ. ಆಯ್ತು ಅತ್ತಿಗೆ, ಇಲ್ಲೇ ಮೇಲೆ ಮಲ್ಕೊಂತೀನಿ. ಇಬ್ರು ರಾಮ್ ಮತ್ತೆ ದಿನೇಶ ಮೇಲೆ ಹೋಗ್ತಾರೆ, ಅಂದ್ರೆ ಫ್ಲೋರ್ ಮೇಲ್ಗಡೆ, ಮನೆ ಟಾಪ್ ಮೇಲೆ ಹೋಗ್ತಾರೆ. ಅಲ್ಲಿ ಫ್ರೀ ಆಗಿದೆ ಮೇಲ್ಗಡೆ, ಅಲ್ಲೇ 2 ಬೆಡ್ ಹಾಕೊಂಡು ಮಲಗಿದ್ದಾರೆ. ಬಾಲಾಜಿ ಮನೆಗೆ ಹೋಗಿದ್ದಾನೆ ವಾಪಸ್. ಇವರಿಬ್ರು ಇಲ್ಲೇ ಮೇಲ್ಗಡೆ ಮಲಗಿದ್ದಾರೆ. ಒಂದು 10 ನಿಮಿಷ ಆದ್ಮೇಲೆ ದಿನೇಶ್ ಹೇಳ್ತಾನೆ, ರಾಮ್ ನನಗೆ ಎದೆನೋ ಕಾಣ್ತಾ ಇದೆ ಕಣೋ. ಏನಾಗಿದೆ ಅವನಿಗೆ? ಇಲ್ಲ ನನಗೆ ಎದೆ ಮೇಲೆ ಏನೋ ವಜ್ಜಿ ತರ ಇದೆ. ಆಯ್ತು ನಾನು ವೈದ್ಯರ ಕರ್ಕೊಂಡ್ ಬರಲ್ಲ ಅಂತ ರಾಮ್ ಕೇಳ್ತಾನೆ. ಅಂದ್ರೆ ಇದು ವಿಷಯ ಅವಾಗ ಹಳೇದಲ್ಲ, ಒಂದು ಸುಮಾರು 25-30 ವರ್ಷ ಹಳೆ ಸ್ಟೋರಿ ಇದು. ಅವಾಗ ವೈದ್ಯರ ಅಂತಾನೆ ಜಾಸ್ತಿ ಹೇಳ್ತಿದ್ರು, ಡಾಕ್ಟರ್ಗಿಂತ ವೈದ್ಯ ಅಂತ ಹೇಳ್ತಿದ್ರು. ವೈದ್ಯರು ಕರ್ಕೊಂಡ್ ಬರಲ್ಲ ಅಂತ, ಬೇಡ ಅಂತ. ಮೊದ್ಲು ನೀನ್ ಕರ್ಕೊಂಡ್ ಬರೋ ಮೊದ್ಲು ನನ್ಗೆ ಯಾರೋ ಕುಂತಿದ್ದಾರೆ ನನ್ ಮೇಲೆ, ಅವ್ರಿಗೆ ಎತ್ತು ನೀನು ಅಂತ ಹೇಳ್ತಾರೆ. ನಾನು ಎದೆ ಮೇಲೆ ವಜ್ಜಿ ಇದೆ, ಯಾರೋ ಕುಂತಿದ್ದಾರೆ ನೋಡು, ಎತ್ತು ಅಂತ ಹೇಳ್ತಾನೆ. ಸುಧೀರ್ ಹೇಳ್ತಿದ್ದಾನೆ, ಯಾರು ಕುಂತಿರೋದು? ಎದ್ದಾಳ್ರಿ, ನನ್ನ ಮೇಲೆ ಕುಂದ್ರಬೇಡ್ರಿ, ವಜ್ಜಿ ಅನ್ಸ್ತಾ ಇದೆ. ಅಣ್ಣ ಯಾರಾದ್ರೂ ಜೋಕ್ ಮಾಡ್ತಾ ಇದ್ದಾನೆ, ಎದ್ದಾಳ್ರ ಅಂತ ಹೇಳ್ತಾ ಇದ್ದಾನೆ. ರಾಮ ಹೇಳ್ತಾನೆ, ಏನ್ ಹೇಳ್ತಿದ್ಯಾ ನೀನು? ಇಲ್ಲೇ ಕಾಣ್ತಿಲ್ಲೇನೋ, ಯಾರು ಕುಂತಿದಾರ ನನ್ ಮೇಲೆ, ಈಗ ನೋಡಕ್ ಆಗ್ತಿಲ್ಲ ನಿನ್ಗೆ, ಕಣ್ಣಿಲ್ವಾ ಅಂತ ನಾನು ಬೈತಿದ್ದಾನೆ. ರಾಮ್ಗೆ ಒಂದೇ ಸಮಯ ಸಿಟ್ಟು ಬರುತ್ತೆ. ಹತ್ರ ಬರ್ತಾನೆ, ಬಂದು ಏನೋ ನಿಂಗೆ ತಲೆ ಕೆಟ್ಟೈತ ಏನು ಅಂತ ಅಲ್ಲಾಡ್ತಾನೆ ಮಲಗಿದವನ್ಗೆ. ಏನ್ ನಿದ್ದೆಯಲ್ಲಿ ಏನ್ ಕನ್ಸು ನೋಡ್ತಿದ್ಯಾ ಏನು, ಏನೇನೋ ಹೇಳ್ತಾ ಇದ್ದಿಲ್ಲೇ ಅಂತ ದಿನೇಶ್ಗೆ ಅಲ್ಲಾಡಿಸ್ತಾನೆ ತಲೆ ಹಿಡಿದು. ರಾಮ್ ಹೇಳ್ತಾನೆ, ತಲೆಗಿಲೆ ಕೆಟ್ಟದ ಹೆಂಗ, ನಂಗೆ ಸುಮ್ಮನೆ ಕೋಪ ತರಿಸ್ಬೇಡ, ಏನ್ ಅವ್ರು ಕುಂತಿದ್ದಾರೆ ಇವ್ರು ಕುಂತಿದ್ದಾರೆ ಅಂತ ಏನ್ ಡ್ರಾ ಮಾಡ್ತಿದ್ಯ ಹೆಂಗ ನೀನು ಅಂತ ಇದ್ದಾನೆ. ಇವಾಗ ದಿನೇಶ್ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಏನ್ ನನ್ ಜೊತೆ ಇವಾಗ ನಡೀತಿರೋದು ರಿಯಲ್ ಇಲ್ಲ ನನ್ ಭ್ರಮೇನ? ನಾನು ಏನ್ ಒಂದು ಫೀಲ್ ಆಗ್ತಿತ್ತು ನನ್ಗೆ, ಯಾರೋ ಹಚ್ಚಿ ಕುಂತಾಗ ನನಗೆ. ರಾಮನ್ಗೆ ಕೋಪ ಬರೋದು ಬಹಳ ಬೇಗ ಕೋಪ ಬರುತ್ತಂತ ಮೊದ್ಲೇ ಹೇಳಿದ್ದಲ್ಲ ನಾನು. ರಾಮ ಒಂದೇ ಸಾರಿ ಹೇಳಿದ್ದಾನೆ ದಿನೇಶ್ಗೆ, ಡ್ರಾಮಾ ಮಾಡಕ್ ಹೋಗ್ಬೇಡ ನೀನು, ಏನೇನೋ ಅವ್ರು ಕುಂತಿದ್ದಾರೆ ಇವ್ರು ಕುಂತಿದ್ದಾರೆ ಅಂತ ಹೇಳಿದ್ರೆ. ಆದ್ರೆ ದಿನೇಶನ್ ಏನ್ ಹೇಳ್ಬೇಕು, ಇವ್ರಿಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು? ನಾನು
ಅನುಭವಿಸಿದ್ದು ನಿಜಾನ ಅಲ್ಲ ನನ್ನ ಭ್ರಮೆನ, ನನ್ನ ಮೇಲೆ ಯಾರು ಕುಂತಿದ್ರ ಇಲ್ವಾ ಅಂತ ಅವನಿಗೆ ಗೊತ್ತಾಗ್ತಿಲ್ಲ. ಇಲ್ಲಿ ರಾಮ ಕೆಳಗೆ ಹೋಗ್ತಾನೆ, ಮನೆಯಲ್ಲಿ ಹೋಗಿ ಒಂದ್ ಗ್ಲಾಸ್ ನೀರು ತಗೊಂಡ್ಬಿಡ್ತಾನೆ, ಕುಡಿ ಅಂತ ತಿಳಿಸ್ಕೊಡ್ತಾನೆ. ದಿನೇಶ್ ಅರ್ಧ ಗ್ಲಾಸ್ ಕುಡಿತಾನೆ ನೀರು, ತಲೆ ಹತ್ರ ಆ ಗ್ಲಾಸ್ ಇಡ್ತಾನೆ, ಇಟ್ಟು ಮಲ್ಕೊಂತಾನೆ. ಇವಾಗ ಯಾರಿಗೋ ತೊಂದರೆ ಆಗ್ತಾ ಇದೆ. ಯಾರು ಅಂತ ಹೇಳಿದ್ರೆ ಪ್ರಿಯಾಗೆ. ಅಲ್ಲಿಂದ ಅವ್ರು ಏನೋ ಪ್ರಯೋಗಗಳು ಕೆಲಸ ಏನೋ ಮಾಡ್ತಿದಾರಲ್ಲ ದಿನೇಶನ್ ಮೇಲೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ. ಯಾಕೆ ಅಂದ್ರೆ ವೀಕ್ಷಕರೇ, ನಾವು ಯಾವಾಗಾದ್ರೂ ಅರ್ಧ ನೀರು ಕುಡಿತೀವಿ, ಅರ್ಧ ಗ್ಲಾಸ್ ನೀರು ಅಲ್ಲೇ ತಲೆ ಹತ್ರ ಇಡ್ತೀವಿ ಅಂದ್ರೆ ನಮ್ಗೆ ಕೆಟ್ಟ ಸ್ವಪ್ನಗಳಾಗ್ಲಿ, ಅಂದ್ರೆ ಯಾವ್ದಾದ್ರು ಪ್ರೇತಬಾಧ ಇರ್ಲಿ, ಇಲ್ಲ ಯಾವ್ದಾದ್ರು ಕಪ್ಪು ಶಕ್ತಿಯ ಅನುಭವ ಆಗೋಲ್ಲ. ಇಲ್ಲ ನೀವು ನೀರು ಫುಲ್ ಗ್ಲಾಸ್ ನೀರಾದ್ರೂ ಇಟ್ಕೊಳ್ಳಿ, ಇಲ್ಲ ಫುಲ್ ಬಾಟಲ್ ನೀರಾದ್ರೂ ತಲೆ ಹತ್ರ ಇಟ್ಕೊಳ್ಳಿ, ಅಂತ ಅನುಭವಗಳು ಆಗಲ್ಲ. ಇನ್ನು ಯಾರಾದ್ರೂ ಅಂತ ಕೆಲಸ ಮಾಡ್ತಿದ್ರೆ ನಮ್ಮ ಮೇಲೆ ಅಷ್ಟು ಬೇಗ ಪ್ರಭಾವ ಬೀರೋಲ್ಲ. ನೀರು ನಾವು ಯಾವಾಗಾದ್ರೂ ನೀರು ಕುಡಿದು ಮಲಗಿದ್ರೇನು, ಇಲ್ಲ ಮುಖ ಕೈಕೊಂಡು ತೊಳೆದು ಮಲ್ಕೊಂಡ್ರೇನು ಇನ್ನೂ ಒಳ್ಳೇದು. ಅಂತ ಶಕ್ತಿಗಳು ಯಾವುದೇ ಪ್ರಭಾವ ನಮ್ಮ ಮೇಲೆ ಬೀರೋಕ್ಕೆ ಆಗೋಲ್ಲ, ಜಲ್ದಿ ಬೇಗ ಎಫೆಕ್ಟ್ ಆಗಲ್ಲ. ನೀವು ಬೇಕಾದ್ರೆ ಯಾರಾದ್ರೂ ಚೆನ್ನಾಗಿ ಗೊತ್ತಿದ್ದವ್ರಿಗೆ ನೀವು ಕೇಳ್ಕೊಡ್ರಿ ಒಂದ್ಸರಿ, ಹೀಗೆ ನಾವು ಅರ್ಧ ನೀರು ಕುಡಿದು ತಲೆ ಹತ್ರ ಇಟ್ಕೊಂಡು ಮಲಗಿದ್ರೆ ನಮ್ಗೆ ಕೆಟ್ಟ ಸ್ವಪ್ನ ಆಗ್ಲಿ, ಏನಾದ್ರು ಅನುಭವ ಆಗ್ಲಿ ಆಗುತ್ತೆ ಇಲ್ವಾ ಅಂತ ನೀವು ಗೊತ್ತಿದ್ದವ್ರಿಗೆ ಕೇಳ್ಕೊಳ್ಳಿ ಒಂದ್ಸಾರಿ. ಇವಾಗ ಕಥೆಯಲ್ಲಿ ರಾಮ ಮತ್ತೆ ದಿನೇಶ್ ಇಬ್ರು ಆರಾಮಾಗಿ ಮಲ್ಕೊಳ್ತಾರೆ. ರಾತ್ರಿ ಬೆಳಕಾಗುತ್ತೆ. ರಾಮ್ ಮನೆಯಲ್ಲಿ ಎಲ್ಲರಿಗೆ ಹೇಳ್ತಾನೆ, ನೋಡು ರಾತ್ರಿ ಹಿಂಗ ಯಾರೋ ಕುಂತಿದ್ದಾರೆ, ಒಜ್ಜಿ ಆಗಿದೆ ಎದೆ ಮೇಲೆ ಅಂತ ಏನೇನೋ ಬಡಬಡಿಸ್ತಿದ್ದ, ಡ್ರಾಮಾ ಮಾಡ್ತಿದ್ದ. ನಾನು ಹಿಂಗ್ ಬೈಕ್ ಮೇಲೆ ಸುಮ್ಮನೆ ಮಲ್ಕೊಂಡಿದ್ದಾನೆ ಅದು ಅಂತ ಹೇಳಿ ಸುಮ್ಮನೆ ತಮಾಷೆ ಮಾಡ್ತಿದ್ದಾರೆ, ಎಲ್ಲರೂ ನಗ್ತಾ ಇದ್ದಾರೆ. ಆದ್ರೆ ಒಬ್ರು ಮಾತ್ರ ಅವರಿಗೆ ಸಂಶಯ ಬರ್ತಾ ಇದೆ. ಯಾರು? ರಾಮನ್ ಅವರ ಅತ್ತಿಗೆ ಇದಾರಲ್ಲ ಅವರು. ದಿನೇಶನ್ ಮುಖ ನೋಡ್ತಿದ್ದಾರೆ, ಅದರಲ್ಲಿ ಸ್ವಲ್ಪ ಚೇಂಜ್ ಕಾಣ್ತಾ ಇದೆ ಅವರಿಗೆ. ದಿನೇಶನ್ ಬಿಹೇವಿಯರ್ ಅಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಇದೆ. ಅವನ ಮುಖದ ಮೇಲೆ ಕೂಡ ಸ್ವಲ್ಪ ಲೈಟ್ ಆಗಿ ಚೇಂಜ್ ಕಾಣ್ತಾ ಇದೆ. ಇವ್ರಿಗೆ ಅತ್ತಿಗೆಯವರಿಗೆ ಸಂಶಯ ಆಗ್ತಿದೆ. ರಾಮ್ನ ಅತ್ತಿಗೆಯವರು ಹೇಳ್ತಾರೆ, ದಿನೇಶ ಇವತ್ತು ಟಿಫನ್ ಮಾಡ್ಕೋ, ಬೇಕಾದ್ರೆ ಮನೆಗೆ ಹೋಗಿ ರೆಸ್ಟ್ ಮಾಡು, ಇವತ್ತು ಕಾಲೇಜಿಗೆ ಏನು ಹೋಗ್ಬೇಡ ಕಣೋ, ನಿನ್ಗೆ ಏನೋ ನಿನ್ ಮುಖ ನೋಡಿದ್ರೆ ಅನ್ಸ್ತಾ ಇದೆ ನಿನ್ಗೆ ಹುಷಾರಿಲ್ಲ ಅನ್ಸ್ತಿದೆ ಅಂತ. ಇವಾಗ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ, ದಿನೇಶ್ ಮಾತಾಡ್ತಿದ್ದ ಅವನ್ ನಾಲ್ಗೆ ಸ್ವಲ್ಪ ಉದ್ದ ಕಾಣ್ತಿದೆ, ಅಂದ್ರೆ ಸ್ವಲ್ಪ ಹೊರಗೆ ಜಾಸ್ತಿ ಬರ್ತಾ ಇದೆ. ಅತ್ತಿಗೆ ಅವರು ನೋಡಿದ್ದಾರೆ, ಅವ್ರ ಗಮನಕ್ಕೂ ಬಂದಿದೆ. ಇವಾಗ ಎಲ್ಲರೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಕುಂದಿರ್ತಾರೆ, ಟಿಫನ್ ಮಾಡೋಕೆ. ಟಿಫನ್ ಮಾಡ್ತಾ ಇದ್ದಾರೆ. ರಾಮ್ ಮತ್ತೆ ಅವರು 5 ಅಣ್ಣಂದ್ರು ಕುಂತಿದ್ದಾರೆ, ಇವನ್ ದಿನೇಶ ಕುಂತಿದ್ದಾನೆ, ಟಿಫನ್ ಮಾಡ್ತಾ ಇದ್ದಾರೆ. ಅವರ 5 ಜನರದು ಟಿಫನ್ ಆಗಿದೆ, ಎದ್ದು ಹೋಗಿದ್ದಾರೆ. ರಾಮ್ ಇವನು ಟಿಫನ್ ಆಗಿದೆ, ಇವನು ಎದ್ದು ಬಿಟ್ಟಿದ್ದಾನೆ, ಆದ್ರೆ ದಿನೇಶ್ ತಿಂತಾನೆ ಇದ್ದಾನೆ. ಅತ್ತಿಗೆಯವರು ರಾಮ್ ಹತ್ರ ಬರ್ತಾರೆ, ಬಂದ್ ಹೇಳ್ತಾರೆ, ರಾಮ್ ಇವತ್ತು ಕಾಲೇಜ್ಗೆ ಏನು ಹೋಗ್ಬೇಡ್ರಿ, ಇವತ್ತು ಮನೆಗೆ ಇರೋ, ಇವತ್ತು ಯಾಕೋ ಇವನ್ ಹೆಲ್ತ್ ಸರಿಯಾಗಿದ್ದಂಗಿಲ್ಲ ಅಂತ ಹೇಳ್ತಾರೆ. ರಾಮ್ ಹೇಳ್ತಾನೆ, ಅತ್ತಿಗೆಯವ್ರೆ ಏನ್ ಹೇಳ್ತಿದ್ರಿ ನೀವು, ಇವಾಗ ಎಕ್ಸಾಮ್ ಹತ್ರ ಬಂದು ಇವಾಗ ಕ್ಲಾಸ್ ಮಿಸ್ ಮಾಡಕ್ ಸಾಧ್ಯ ಇಲ್ಲ ನಾವು, ಮತ್ತೆ ಮುಂದಿನ ವರ್ಷ ಫೈನಲ್ ಇಯರ್ ಹೋಗ್ತೀವಿ. ಇವಾಗ ನಾವು ಮಾರ್ಕ್ಸ್ ಸರಿ ತೆಗ್ದಿಲ್ಲ ಅಂದ್ರೆ ಹೆಂಗ, ಕ್ಲಾಸ್ ಮಿಸ್ ಮಾಡಕ್ ಆಗಲ್ಲ, ಇಂಪಾರ್ಟೆಂಟ್ ಕ್ಲಾಸ್ ಇದೆ ಅಮ್ಮ. ಅವ್ರು ಹೇಳ್ತಾರೆ, ಬೇಡ ಕಣೋ, ಇವ್ನು ಸರಿಗಿಲ್ಲ, ಇವ್ನ ಹೆಲ್ತ್ ನೋಡಿದ್ರೆ ಏನೋ ಆಗ್ತಿದೆ, ಇವ್ನು ದಿನೇಶ ಸರಿ ಇದ್ದಂಗಿಲ್ಲ ನೋಡು ಅಂತ ಹೇಳ್ತಾರೆ. ಆದ್ರೆ ರಾಮ್
ಇಲ್ಲ ತಿಜೋರೆ, ಇವತ್ತು ಇಂಪಾರ್ಟೆಂಟ್ ಕ್ಲಾಸ್ ಇದೆ, ನಾವು ಮಿಸ್ ಮಾಡಕ್ ಆಗಲ್ಲ ಅಂತ ಹೇಳ್ತಾನೆ. ಇವಾಗ ರಾಮ್ ಮತ್ತೆ ದಿನೇಶ್ ಕಾಲೇಜ್ಗೆ ಮನೆಯಿಂದ ಹೋಗ್ಬೇಕಾದ್ರೆ ದಿನೇಶ್ ಏನ್ ಮಾಡ್ತಾನೆ, ಮನೆಯಲ್ಲಿ ಒಂದು ದೇವ್ರ ಕ್ಯಾಲೆಂಡರ್ ಹಚ್ಚಿದ್ದಾರೆ. ಆ ಕ್ಯಾಲೆಂಡರ್ ಕೈಯಿಂದ ಹರಿದು ಕೆಳಗೆ ಬಿಸಾಕ್ತಾನೆ. ಕಾಲೇಜಿಗೆ ಹೋಗ್ತಾನೆ. ಆ ಕ್ಯಾಲೆಂಡರ್ ನೋಡಿದ್ದಂಗೆಲ್ಲ ದಿನೇಶ್ ಏನೋ ಕಷ್ಟ ಆಗ್ತಿದೆ. ಇವಾಗ ಮೊದಲು ಹಾಗೇನ್ ಆಗ್ತಿದ್ದಿಲ್ಲ, ಆದ್ರೆ ಇವಾಗ ಅವನಿಗೆ ಕಷ್ಟ ಆಗ್ತಿದೆ. ಕ್ಯಾಲೆಂಡರ್ ಅಂದ್ರೆ ಅದು ದೇವ್ರ ಕ್ಯಾಲೆಂಡರ್. ಆ ಕ್ಯಾಲೆಂಡರ್ ನೋಡಕ್ಕೋ ಅವನಿಗೆ ಆಗ್ತಾ ಇಲ್ಲ, ಅದಕ್ಕೆ ಹರಿದು ಬಿಸಾಕಿದ್ದಾನೆ. ಇವಾಗ ಮೂವರು, ರಾಮ್, ದಿನೇಶ್, ಬಾಲಾಜಿ ಕಾಲೇಜಿಗೆ ಬಂದಿದ್ದಾರೆ. ಕ್ಲಾಸ್ ಮಾಡಕ್ ಬರ್ತಾರೆ. ತಾವು ಕುಂದಿರ್ತಾರಲ್ಲ ಬೆಂಚ್ ಮೇಲೆ, ಅಲ್ಲಿ ಯಾರೋ ಲೆಟರ್ ಇಟ್ಟಿದ್ದಾರೆ. ದಿನೇಶ್ ಲೆಟರ್ ತಗೊಂತಾನೆ, ಓದ್ತಾನೆ. ಅದರಲ್ಲಿ ಏನ್ ಬರ್ದಿದೆ ಅಂದ್ರೆ, ನಿನ್ನೆ ರಾತ್ರಿ ನಿನ್ನ ಅನುಭವಕ್ಕೆ ಬಂದಿದ್ರೆ ನೀನು ಇವತ್ತು ನಂಗೆ ಒಪ್ಕೋಬೇಕು. ಅಂದ್ರೆ ನಿನ್ನೆ ಏನ್ ಅನುಭವ ಆಗಿದೆ ಅಂತ ನಿಂಗೆ ಗೊತ್ತಿದೆ, ನೀನು ಇವತ್ತು ನನ್ಗೆ ಒಪ್ಕೋ, ಇಲ್ಲಾಂದ್ರೆ ಮುಂದೆ ನಿನ್ನ ಪರಿಸ್ಥಿತಿ ಸರಿ ಇರುವಲ್ಲ ಪ್ರಿಯಾ ಅಂತ ಬರ್ದಿದೆ. ಆ ಲೆಟರ್ ಅನ್ನು ರಾಮನ್ ಕೊಡ್ತಾನೆ ದಿನೇಶ್. ರಾಮ್ ಓದ್ತಾನೆ, ಓದಿ ಸೀದಾ ಪ್ರಿಯಾ ಹತ್ರ ಹೋಗ್ತಾನೆ. ರೀ ಪ್ರಿಯಾ, ಇದು ಏನ್ರಿ ಇದು ಅಂತ. ಏನು ಲೆಟರ್ ತಾನೆ ಅಂತ. ಅದೇ ಏನ್ ಲೆಟರ್ ಇದು, ಏನ್ ನೀವು ಏನು ಧಮಕಿ ಹಾಕ್ತಿದ್ದೀರಾ, ಏನ್ ಹೆದರ್ಸ್ತಾ ಇದ್ದೀರಾ? ಪ್ರಿಯಾ ಹೇಳ್ತಾಳೆ, ಅಂತದೇನ್ ನಾನ್ ಮಾಡಿಲ್ಲಲ್ಲ, ಲೆಟರ್ ಕೊಟ್ಟಿದ್ದೀನಿ ಅಷ್ಟೇ. ಅದೇ ಏನ್ ಬರ್ದಿದ್ರಿ ಇದ್ರಲ್ಲಿ? ಆ ನಿನ್ನೆ ನಿನ್ನ ಅನುಭವಕ್ಕೆ ಬಂದಿದ್ರೆ ನೀನ್ ಇವತ್ತು ನಂಗೆ ಒಪ್ಕೋಬೇಕು, ಇಲ್ಲಾಂದ್ರೆ ಪರಿಸ್ಥಿತಿ ನೆಟ್ಟಗಿರುವಲ್ಲ ಪ್ರಿಯಾ ಅಂತ ನೀವು ಬರ್ದಿದ್ದೀರಿ. ಅಂದ್ರೆ ಏನ್ ಇದ್ರ ಅರ್ಥ? ಏನ್ ನೀವು ಧಮಕಿ ಹಾಕ್ತೀರಾ, ಏನ್ ಹೆದರ್ಸ್ತೀರಾ, ನೀವು ಏನ್ ಅನ್ಕೊಂಡಿರಾ ನಿಮ್ ಬಗ್ಗೆ? ನೀವು ಇಲ್ಲಿ ನೀವು ಓದಕ್ಕೆ ಬರ್ತೀರಾ, ಯಾಕೆ ಬರ್ತೀರಾ? ನಿಮ್ಮ ಅಪ್ಪ ಅಮ್ಮನ ಹತ್ರ ಬಂದು ನಾನು ಕಂಪ್ಲೇಂಟ್ ಮಾಡ್ತೀನಿ ನೋಡ್ರಿ ಅಂತ ರಾಮ್ ಹೆದರ್ಸ್ತಾನೆ. ಅಂದ್ರೆ ಒಂಥರ ಬೈತಾನೆ, ಬುದ್ಧಿವಾದ ತರ ಹೇಳ್ತಾನೆ. ಪ್ರಿಯಾ ಹೇಳ್ತಾಳೆ, ನೀವು ನನ್ಗೆ ಹೆದರ್ಸಕ್ ಬರ್ತೀರಾ ರಾಮ್? ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲಿ ಬಾಲಾಜಿ ಸೈಲೆಂಟ್ ಆಗಿದ್ದಾನೆ. ಬಾಲಾಜಿಗೆ ಪ್ರಿಯಾ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಇದೆ. ಅಂದ್ರೆ ಪ್ರಿಯಾಗೆ ಇಂಥ ವಿದ್ಯೆ ಬಗ್ಗೆ ಅರಿವು ಇದೆ, ಇಂಥ ವಿದ್ಯೆ ಗೊತ್ತಿದೆ ಅವಳಿಗೆ ಅಂತ ಬಾಲಾಜಿಗೆ ಯಾರೋ ಹೇಳಿದ್ದಾರೆ. ಅದಕ್ಕೆ ಬಾಲಾಜಿ ಇದ್ದಾನೆ. ಪ್ರಿಯಾ ಹೇಳ್ತಾಳೆ, ರಾಮ್, ನಿಮ್ ಮನ್ಯಾಗ ನೀವು 5 ಜನ, ನೀವು ಅಣ್ಣರು ಬಂದು 5 ಜನ ಇದ್ದಾರಲ್ಲ? ಹೌದು ಅಂತ. ನೋಡ್ರಿ, ಇವತ್ತು ಯಾರ್ದನ ಹೆಲ್ತ್ ಅಪ್ಸೆಟ್ ಆಗುತ್ತೋ ಏನ್ ಕೆಡುತ್ತೋ ನೋಡ್ರಿ, ಎಲ್ಲ ಸರಿಗಿರುತ್ತೋ ಇಲ್ಲ ಒಂದ್ಸಾರಿ ನೋಡ್ಕೊಳ್ರಿ ಮನೆಯಲ್ಲಿ ಅಂತ ಹೇಳ್ತಾಳೆ. ಇವಾಗ ರಾಮನ್ಗೆ ಕೋಪ ನೆತ್ತಿಗೇರ್ತಾ ಇದೆ. ಏನ್ ಮಾಡ್ಬಿಡ್ತಾನೋ ಅಂತ ಬಾಲಾಜಿ ಕೈ ಹಿಡ್ಕೊಂಡು ಹಿಂದೆ ಹೇಳ್ಕೊಂಡ್ ಬರ್ತಾನೆ. ಏ ಬಾರೋ ಬಾ, ಎಲ್ಲ ಹೆಣ್ಮಕ್ಳ ಹತ್ರ ಮಾತಾಡ್ಬಾರ್ದು, ಏನ್ ಮಾತಾಡ್ತಿದ್ಯಾ ನೀನು ಅಂತ ರಾಮ್ ಹೇಳ್ಕೊಂಡು ಹಿಂದೆ ಬರ್ತಾನೆ. ರಾಮ್ ಹೇಳ್ತಾನೆ, ನೋಡ ಬಾಲಾಜಿ, ನಾನ್ ಏನ್ ಹೇಳ್ತೀನಿ ಇವಾಗ, ನಾನ್ ಬುದ್ಧಿ ಮಾತ್ರ ಹೇಳ್ತಿದ್ದೀನಲ್ಲ, ನಾನೇನು ಅವ್ರಿಗೆ ಬೈದಿದ್ದೀನ? ನಿಮಗೆ ಗೊತ್ತಲ್ಲ ಬಾಲಾಜಿ, ನಾನು ಹೆಣ್ಮಕ್ಳಿಗೆ ಅಂದ್ರೆ ರೆಸ್ಪೆಕ್ಟ್ ಕೊಡ್ತೀನಿ, ನಾನು ಕೈ ಮುಗಿತೀನಿ. ಈ ಹುಡುಗಿ ಹೆಂಗ್ ಮಾತಾಡ್ತಿದ್ದಾಳೆ, ಏನ್ ಬರೀತಿದ್ದಾಳೆ ನೋಡಿದ್ರೆ. ಇದೇನ್ ನಾವ್ ಇಲ್ಲಿ ಯಾಕೆ ಬರ್ತೀವಿ? ಇಲ್ಲಿ ಕತ್ತೆ ಕಾಯಕ್ ಬರ್ತೀವ, ಇಲ್ಲಿ ನಾವು ಓದಕ್ ಬರ್ತೀವ? ಇಲ್ಲಿ ಇಂಥವೆಲ್ಲ ಕೆಲಸ ಮಾಡಕ್ ನಮ್ಗೆ ಇಲ್ಲಿ ಎಲ್ಲ ನಾವ್ ಬಂದಿಲ್ಲಪ್ಪ. ಅವ್ನ್ ಫೇಲ್ ಆಗ್ಬಿಡ್ತಾನೆ, ಅವ್ನ್ ದಿನೇಶ್ ಅವ್ನ್ ಫೇಲ್ ಆಗ್ತಾನೆ. ಅವನು ಈ ಹುಡುಗಿ ಹಿಂದೆ ಬಿದ್ರೆ ಅದಕ್ಕೆ ಅದೇ ನಾನು ಹೇಳ್ತಿದ್ದೆ, ನಾನು ಏನ್ ಮಾತಾಡಿದ್ದೀನಿ, ನಾನೇನ್ ತಪ್ಪು ಮಾತಾಡಿದ್ದೀನ ಅಂತ ಬಾಲಾಜಿಗೆ ಹೇಳ್ತೀನಿ. ಮಾತಾಡೋದಿದ್ರೆ ಅವರು ದಿನೇಶ್ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ಹೋಗಿ, ಇಲ್ಲಿ ಏನ್ ಬಂದು ಲೆಟರ್ ಕೊಡೋದು ಅದು ಅಂತ ತನ್ನ ತಂದೆ ತಾಯಿಗೆ ಹೇಳಿ ಅವ್ರು ಹೋಗಿ ಮಾತಾಡ್ತಾರೆ ಅವ್ನ್ ದಿನೇಶ್ ಮನೆಯಲ್ಲಿ. ಈ ಹುಡುಗಿ ಅಲ್ಲಿ ಇಷ್ಟು ಇಲ್ಲಿ ಲೆಟರ್ ಕೊಡೋದು ಅದು ತಲೆ ಕೆಡಿಸ್ತಾಳೆ, ಇಲ್ಲಿ ನಾವ್ ಇಲ್ಲಿ ಯಾಕೆ ಬಂದಿರೋದು, ಓದಕ್ ಬಂದಿರೋದು ತಾನೆ ಅಂತ ಬಾಲಾಜಿಗೆ ಹೇಳ್ತಿದ್ದಾನೆ. ಇವಾಗ ಬಾಲಾಜಿ ಹೇಳ್ತಾನೆ, ಏ ರಾಮ್, ಸ್ವಲ್ಪ ತಣ್ಣಗಾಗ್ತು, ಅಷ್ಟು ಸಿಟ್ಟಾಗೋದು ಒಳ್ಳೇದಲ್ಲ.
ಇನ್ನೊಂದು ವಿಷಯ ಗೊತ್ತಾ ನಿಂಗೆ? ಪ್ರಿಯಾ ಇದ್ದಾಳಲ್ಲ, ಅವಳಿಗೆ ಈ ಮಾಟ ಮಂತ್ರ, ಈ ತಂತ್ರ ವಿದ್ಯೆ ಎಲ್ಲ ಗೊತ್ತಿದೆ ಅವಳಿಗೆ. ಇನ್ನೊಂದ್ ಸಾರಿ ಅವಳ ಹತ್ರ ಹೋಗಿ ಈ ತರ ಮಾತಾಡಕ್ ಹೋಗ್ಬೇಡ, ಅವ್ಳು ಸರಿಗಿಲ್ಲ ಅವಳು ಅಂತ ಹೇಳ್ತಾನೆ. ರಾಮ್ ಹೇಳ್ತಾನೆ, ಏನು ಇವಳಿಗೆ ತಂತ್ರ ವಿದ್ಯೆ ಗೊತ್ತಿದೆನಾ? ಹೌದಾ, ಆಯ್ತು. ಆದ್ರೆ ರಾಮ್ಗೆ ಅವಳ ತಂತ್ರ ವಿದ್ಯೆ ಗೊತ್ತಿದೆ ಇಲ್ಲ ಅಂತ ಅದರಿಂದ ಏನು ಅವನ್ಗೆ ಡಿಫ್ರೆನ್ಸ್ ಅನ್ಸಿಲ್ಲ. ಸೀದಾ ಅವಳ ಹತ್ರ ಹೋಗ್ತಾನೆ. ಪ್ರಿಯಾ ನೋಡ್ರಿ, ನೀವು ನನ್ನ ತಂಗಿರೋ ಹಾಗೆ, ತಂಗಿರೋ ಹಾಗೆ ನಾನು ಒಂದು ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ. ಇನ್ನೊಂದ್ಸಾರಿ ನೀವು ನಮ್ ಗ್ರೂಪ್ ಅಲ್ಲಿ ಬರೋಕೆ ನೀವು ಟ್ರೈ ಮಾಡಬಾರ್ದು. ನಮ್ ದಿನೇಶನ್ ಹಿಂದೆ ಬೀಳೋದು ಬಿಟ್ಬಿಡಿ, ಓದಿನ ಕಡೆ ಧ್ಯಾನ ಕೊಡ್ರಿ ನೀವು. ಇಲ್ಲಾಂದ್ರೆ ನನ್ಗೆ ಸಿಟ್ಟಂತೂ ಜಾಸ್ತಿ ಅಂತ ನಿಮ್ಗೆ ಗೊತ್ತೇ ಇದೆ. ನಾನು ಸೀದಾ ನಿಮ್ ಮನೆ ಹತ್ರ ಬಂದು ನಿಮ್ ತಂದೆ ತಾಯಿ ಹತ್ರ ನಾನು ಕಂಪ್ಲೇಂಟ್ ಮಾಡ್ತೀನಿ. ರೀ, ನೀವು ಇಲ್ಲಿ ಯಾಕೆ ಬಂದಿದ್ದೀರಿ? ನೀವು ಓದಕ್ ಬಂದಿದ್ದೀರಾ, ಇವನ ಹಿಂದೆ ಬೆಳಕ್ ಬಂದಿದ್ದೀರಾ? ಇನ್ನು ಓದ್ಬೇಕು, ಮುಂದೆ ನಮ್ಮ ಭವಿಷ್ಯ ಸಾಕಷ್ಟಿದೆ. ಇನ್ನು ನಾವು ಏನೋ ಆಗ್ಬೇಕಂತ ಇರ್ತೀವಿ, ಒಳ್ಳೆ ಮಾರ್ಕ್ಸ್ ತೆಗಿಬೇಕು ನಾವು. ಇನ್ನು ಮುಂದಿನ ವರ್ಷ ಪಾಸ್ ಆಗೋದಿದೆ, ನಾವು ಒಳ್ಳೆ ಕಂಪನಿಯಲ್ಲಿ ಜಾಬ್ ಮಾಡ್ಬೇಕು. ಆಮೇಲೆ ಮದ್ವೆ ವಿಷಯ ಅದು ಅಂದ್ರೆ ನಮ್ಮ ಮನೆಯವರು ಹೇಳ್ತಾರೆ, ಅದ್ರ ಹಾಗೆ ನಾವು ನಡ್ಕೊಳ್ತೀವಿ. ಇವಾಗ್ಲೇ ಏನ್ರಿ, ಇನ್ನು ನಾವು ಸೆಕೆಂಡ್ ಇಯರ್ ಅಲ್ಲಿ ಇರೋದು, ನಾವು ಯಾಕೆ ಓದೋಕೆ ತಾನೇ ಬಂದಿರೋದು? ಪ್ರಿಯ ಹೇಳ್ತಾಳೆ, ನನಗೆ ದಿನೇಶ್ ಅಂದ್ರೆ ಇಷ್ಟ, ನಾನು ಅವನಿಗೆ ಪ್ರೀತಿಸ್ತಿದ್ದೀನಿ. ನಾನು ಅವನಿಗೆ ಬಿಟ್ರೆ ಯಾರಿಗೂ ಮದ್ವೆ ಆಗೋಲ್ಲ, ಅವನು ಯಾರಿಗೂ ಮದ್ವೆ ಆಗಕ್ಕೂ ಬಿಡೋಲ್ಲ. ಕ್ಲಿಯರ್ ಆಗಿ ಹೇಳ್ಬಿಡ್ತಾಳೆ ಪ್ರಿಯಾ. ರಾಮ್ ಹೇಳ್ತಾನೆ, ನೀವು ಹೀಗೆ ಮಾಡಿದ್ರೆ ನಾನು ಸೀದಾ ನಿಮ್ ಮನೆ ಹತ್ರ ಬರ್ತೀನಿ, ನಿಮ್ ತಂದೆ ತಾಯಿ ಏನೇನ್ ನಡೆದಿದೆ ಎಲ್ಲ ಹೇಳ್ತೀನಿ ನಾನು. ಪ್ರಿಯಾ ಹೇಳ್ತಾಳೆ, ಏನು ನೀವು ನನ್ಗೆ ಹೆದರ್ಸ್ತಿದ್ದೀರಾ ನೀವು? ರಾಮ್, ನಾನು ನಿಮ್ ಮನೆತನ ಬರೋಕ್ಕೂ ಬೇಕಾಗಿಲ್ಲ. ನನ್ ಮನೆಯಲ್ಲೇ ಕುಂತು ನಿಮ್ ಮನೆಯಲ್ಲಿ ಏನೇನ್ ಆಟ ಆಗುತ್ತೆ ನೋಡ್ರಿ ಮತ್ತೆ ಅಂತ ಹೇಳ್ತಾಳೆ. ಪ್ರಿಯಾ ಹೇಳ್ತಾಳೆ ರಾಮ್ಗೆ, ರಾಮ್, ಇವತ್ ರಾತ್ರಿ ಬೇಕಿದ್ರೆ ಒಂದು ಸಣ್ಣ ಆಟ ತೋರಿಸ್ಲಾ ನಿಮ್ ಮನೆಯಲ್ಲಿ? ನಗ್ತಾ ಕಾಲೇಜಿಂದ ಹೊರಗೆ ಹೋಗ್ತಾಳೆ. 1 ತಿಂಗಳು ಆದ್ಮೇಲೆ ಇವ್ರದ್ದು ಎಕ್ಸಾಮ್ ಇದೆ. ಪ್ರಿಯಾ 1 ತಿಂಗಳು ತನ ಇವ್ರಿಗೆ ಏನೇನೋ ಡಿಸ್ಟರ್ಬ್ ಮಾಡೋಲ್ಲ. ಹ್ಮ್ ಅಷ್ಟಲ್ಲಿ ಇವ್ರಿಗೆ ಡಿಸ್ಟರ್ಬೆನ್ಸ್ ಇಲ್ಲ. ನಾರ್ಮಲ್ ಆಗಿ ಹೇಗೆ ಕಾಲೇಜ್ ಬರ್ತಿದ್ರು, ಓದ್ತಿದ್ರು, ಹೋಗ್ತಿದ್ರು ಮಾಡ್ತಿದ್ದಾರೆ. ಪ್ರಿಯಾಳಿಂದ ಇವ್ರಿಗೆ ಡಿಸ್ಟರ್ಬೆನ್ಸ್ ಇಲ್ಲ. 1 ತಿಂಗಳು ತನ ಡಿಸ್ಟರ್ಬೆನ್ಸ್ ಆಗಿಲ್ಲ. ಇವ್ರು ಮೂವರು ಆರಾಮಾಗಿದ್ದಾರೆ. ಪ್ರಿಯಾ ಕಾಲೇಜಿಗೂ ಬಂದಿಲ್ಲ 1 ತಿಂಗಳು ತನ, ಎಕ್ಸಾಮ್ ಕೊಟ್ಟಿಲ್ಲ ಸೆಕೆಂಡ್ ಇಯರ್. ಮೂವರು, ರಾಮ್, ದಿನೇಶ್, ಬಾಲಾಜಿ ಎಕ್ಸಾಮ್ ಕೊಟ್ಟಿದ್ದಾರೆ. ರಿಸಲ್ಟ್ ಬರುತ್ತೆ. ಇವರು ಮೂವರು ಒಳ್ಳೆ ಪರ್ಸೆಂಟೇಜ್ ಇಂದ ಸೆಕೆಂಡ್ ಇಯರ್ ಪಾಸ್ ಆಗಿದೆ. ಆದ್ರೆ ಈ ಹುಡುಗಿ ಪ್ರಿಯಾ ಪಾಸ್ ಆಗಿಲ್ಲ, ಎಕ್ಸಾಮ್ ಕೊಟ್ಟಿಲ್ಲ. ಹಾಗೆ ಇವರು ಮೂವರಿಗೂ ಮಾತಾಡಕ್ಕೂ ಬಂದಿಲ್ಲ, ಡಿಸ್ಟರ್ಬ್ ಮಾಡಿಲ್ಲ. ದಿನೇಶ್ ಪಾಸ್ ಆಗ್ಲಿ ಅಂತ ಅವಳಿಗೆ ಮನಸ್ಸಲ್ಲಿ ಇರೋದೇನು, ದಿನೇಶ್ ಪಾಸ್ ಆಗ್ಲಿ, ಅವನ್ ಫ್ಯೂಚರ್ ಅಲ್ಲಿ ಅವನ್ ಒಳ್ಳೆ ಬೆಳವಣಿಗೆ ಕಾಣ್ಲಿ, ಅವನು ಓದೋದ್ಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂತ 1 ತಿಂಗಳು ತನ ಪ್ರಿಯಾ ಸುಮ್ಮನೆ ಇದ್ದಾಳೆ. ಅಸಲ್ ಮಾತಾಡಿಲ್ಲ, ಕಾಲೇಜ್ ಬಂದಿಲ್ಲ, ಎಕ್ಸಾಮ್ ಕೊಟ್ಟಿಲ್ಲ. ತಾನ್ ಫೇಲ್ ಆಗಿದ್ದಾಳೆ, ಆದ್ರೆ ದಿನೇಶ್ ಪಾಸ್ ಆಗಿದ್ದಾನೆ, ಅದು ಖುಷಿ ಇದೆ ಅವಳಿಗೆ. ಸ್ವಲ್ಪ ದಿನ ಆದ್ಮೇಲೆ ಪ್ರಿಯಾ ಕಾಲೇಜಲ್ಲಿ ಸಿಗ್ತಾಳೆ. ಇವರು ಮೂವರು ನಿಂತಿದ್ದಾರೆ ಮಾತಾಡ್ಕೊಂತ. ರಾಮ್, ದಿನೇಶ್, ಬಾಲಾಜಿ. ಪ್ರಿಯಾ ಬರ್ತಾಳೆ. ಬಂದು ಕಂಗ್ರಾಚುಲೇಷನ್, ಒಳ್ಳೆ ಪರ್ಸೆಂಟೇಜ್ ಇಂದ ಪಾಸ್ ಆಗಿದ್ದೀರಾ ಅಂತ ದಿನೇಶ್ ಹೇಳ್ತಾಳೆ. ರಾಮ್ ಹೇಳ್ತಾನೆ, ಪ್ರಿಯಾ ನೀವು ಯಾಕೆ ಎಕ್ಸಾಮ್ ಕೊಟ್ಟಿಲ್ವಾ? ಇಲ್ಲ ಅಂತ. ರೀ, ನೀವು ನಮ್ ಗ್ರೂಪ್ ಅಲ್ಲಿ ಫ್ರೆಂಡ್ ಆಗಿ ಇರ್ಬೋದಿತ್ತು, ಆದ್ರೆ ಪ್ರೀತಿ ಪ್ರೇಮ ಅಂತ ಸುಮ್ನೆ ನೀವು ಅದು ಬಿಟ್ಟು ನೀವು ಫ್ರೆಂಡ್ ಅಂತ ಹೇಳಿದ್ರೆ ನಾವು ನಮ್ ಗ್ರೂಪ್ ಅಲ್ಲೇ ಹಿಂಗೆ ಇಟ್ಕೊಳಕ್ಕೆ ಏನ್ ಅಭ್ಯಂತರ ಇರ್ತಿದ್ದಿಲ್ಲ. ಆದ್ರೆ ನೀವು ಏನೋ ಪ್ರೀತಿ ಪ್ರೇಮ ಅದು ಇದು ಅಂತ ಸುಮ್ನೆ ಜಗಳ ತಕೊಂಡು ನೋಡ್ರಿ, ನೀವು ಎಕ್ಸಾಮ್ ಕೊಟ್ಟಿಲ್ಲ, ನಿಮ್ ತಲೆನೋ ಹಾಳು ಮಾಡ್ಕೊಂಡ್ರಿ ಹೇಳ್ತಾನೆ. ಪ್ರಿಯಾ ಏನ್ ಹೇಳ್ತಾಳೆ, ನಾನ್ ನಿನ್ ಜೊತೆ ಮಾತಾಡ್ತಾನೆ ಇಲ್ಲ, ನಾನ್ ಮಾತಾಡ್ತಿರೋದು ದಿನೇಶ್ ಜೊತೆ.
ರಾಮ್ ಹೇಳ್ತಾನೆ, ನೀನೇನ್ ಸರಿಯಾಗಿದ್ಯಾ ಇಲ್ಲ ಮತ್ತೆ ಹಾಗೇನ ನಿಂದಿರೋದು ವರ್ತಿಸ್ತಿದ್ಯಾ? ರೀ ರಾಮ್ ನನ್ ಜೊತೆ ಮಾತಾಡ್ತಿಲ್ರಿ, ನಾನಿವಾಗ ನಿಮ್ಗೆ ಫೈನಲ್ ವಾರ್ನಿಂಗ್ ಕೊಡಕ್ ಬಂದಿದ್ದೀನಿ. ದಿನೇಶ್ ಹೇಳ್ತಾಳೆ, ದಿನೇಶ್ ನಾನ್ ನಿಂಗೆ ಫೈನಲ್ ವಾರ್ನಿಂಗ್ ಕೊಡ್ತಿರೋದು, ನೀನು ನನಗೆ ಒಪ್ಕೋಬೇಕು, ಇಲ್ಲ ಮುಂದೆ ಇವಾಗ ಏನಾಗುತ್ತೋ ಅದಕ್ಕೆ ನೀನೇ ಜವಾಬ್ದಾರಿ ಇರ್ತೀಯ ಅಂತ ಹೇಳ್ತಾಳೆ ದಿನೇಶ್. ದಿನೇಶ್ಗೆ ಅದು ಎಲ್ಲಿತ್ತೋ ಏನೋ ಕೋಪ, ಒಂದೇ ಸಾರಿ ಕೋಪ ಬರುತ್ತೆ. ಎಲ್ಲ ಎಕ್ಸೈಟ್ ಆಗಿದ್ದಾನೋ ಏನೋ, ಪಾಸ್ ಆಗಿರೋದು, ಫೈನಲ್ ಇಯರ್ ಬಂದಿರೋದು, ಏನೋ ಎಕ್ಸೈಟ್ಮೆಂಟ್ ಇದೆ. ಅವನು ಈಗ ಕ್ಲಿಯರ್ ಆಗಿ ಹೇಳ್ಬಿಡ್ತಾನೆ, ಕ್ಲಾಸ್ ಅಲ್ಲೇ ಇದು ನಡೀತಿರೋದು ಇವಾಗ. ನಾನು ಮುಂದಿನ 5 ವರ್ಷ ಇಲ್ಲ 6 ವರ್ಷ ಆದ್ಮೇಲೆ ಮದ್ವೆ ಆಗ್ಬೇಕಂತ ಇದ್ದೀನಿ. ಅದು ಯಾರೇ ಬೇರೆಯವ್ರಿಗೆ ಆಗ್ಲಿ ಆಗ್ತೀನಿ, ನಿನ್ಗೆ ಬಿಟ್ಟು ನಾನ್ ನಿನ್ಗೆ ಇಷ್ಟ ಪಡೋಲ್ಲ. ನೀನಂದ್ರೆ ನನಗೆ ವ್ಯಾಲ್ಯೂನೇ ಇಲ್ಲ, ನೀನ್ ಝೀರೋ ವ್ಯಾಲ್ಯೂ ಇದ್ದಂಗೆ ನನ್ ಮುಂದೆ. ನಾನ್ ನಿನ್ಗೆ ಇಷ್ಟನೂ ಪಡೋಲ್ಲ, ನೀನಂದ್ರೆ ನಂಗೆ ಝೀರೋ. ಪ್ರಿಯಾ ಇಲ್ಲಿ ನೋಡು, ನೀನಂದ್ರೆ ನಂಗೆ ಝೀರೋ, ವ್ಯಾಲ್ಯೂನೇ ಇಲ್ಲ, ವ್ಯಾಲ್ಯೂಲೆಸ್. 5-6 ವರ್ಷ ಆದ್ಮೇಲೆ ನಾನು ಯಾರಿಗೆ ಇಷ್ಟಪಡ್ತೀನಿ ಅವ್ರಿಗೆ ನಾನು ಮದುವೆ ಆಗ್ತೀನಿ. ಅವ್ರಿಗೆ ಎಷ್ಟು ಲೇಟ್ ಆಗಿ ಸಿಕ್ರೂ ಸರಿ, ನಾನು ಕಾಯ್ತೀನಿ. ಆದ್ರೆ ನಿನ್ಗೆ ಮಾತ್ರ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ನಡಿ ನೀನ್ ಹೊರ ಕ್ಲಾಸಿಂದ ಅಂತ ಹೇಳ್ತೀನಿ. ಅಂದ್ರೆ ಇವಾಗ ಪ್ರಿಯಾಗೆ ಸಿಟ್ಟು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಎಲ್ಲರೂ ನಗ್ತಾ ಇದ್ದಾರೆ ಕ್ಲಾಸ್ ಅಲ್ಲಿ. ಅದನ್ನ ನೋಡಿ ಇನ್ನೂ ಕೋಪ ಅವತ್ತು ಜಾಸ್ತಿ ಆಗ್ತಿದೆ. ತೀರಾ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ಅಲ್ಲಿ ಏನೋ ಕೆಲಸ ಶುರು ಮಾಡಿದ್ದಾಳೆ, ಅಂದ್ರೆ ಏನೋ ರೆಡಿ ಮಾಡ್ತಾ ಇದ್ದಾಳೆ. ಕಾಲೇಜ್ ಕ್ಲಾಸ್ ಮುಗಿಯುತ್ತೆ. ಇವತ್ತಿನ ದಿನ ಮೂವರು ತಮ್ಮ ಮನೆಯಲ್ಲಿ ಇದ್ದಾರೆ. ರಾಮ್, ದಿನೇಶ್, ಬಾಲಾಜಿ ಅವ್ರವ್ರ ಮನೆಯಲ್ಲಿ ಇದ್ದಾರೆ. ರಾಮ್ ರಾತ್ರಿ ಅವ್ರ ಅಮ್ಮನ ಹತ್ರ ಕುಂತಿದ್ದಾನೆ, ಮಾತಾಡ್ತಾ ಇದ್ದಾನೆ. ಹೇಳ್ತಾನೆ, ನೋಡಮ್ಮ ಅವರಿಗೆ ಇವತ್ತು ಕ್ಲಾಸ್ ಅಲ್ಲಿ ಬಂದು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದು. ದಿನೇಶ್ಗೆ ಧಮಕಿ ಆಗ್ತಿದ್ದಾಳೆ, ಅಂದ್ರೆ ಹೆದರ್ಸ್ತಿದ್ದಾಳೆ, ನೀನು ಒಪ್ಕೊಂಡಿಲ್ಲ ಅಂದ್ರೆ ಹಾಗೆ ಹೀಗೆ. ಆದ್ರೆ ಬಾಲಾಜಿ ಹೇಳ್ತಾನಮ್ಮ, ಹುಡುಗಿಗೆ ಏನೋ ವಿದ್ಯೆ ಗೊತ್ತಿದೆ ಅಂತೆ, ತಂತ್ರ ವಿದ್ಯೆ ಗೊತ್ತಿದೆ ಅಂತೆ ಅಂತ ಹೇಳ್ತಾನೆ. ಅವೆಲ್ಲ ನಂಬಕ್ಕಾಗುತ್ತೇನಮ್ಮ ಅಂತ ಅವ್ರ ಅಮ್ಮ ಮುಂದೆ ಹೇಳ್ತಾನೆ. ಅವ್ರಮ್ಮ ಒಂದೇ ಮಾತು ಹೇಳ್ತಾರೆ, ಆ ಹುಡುಗಿಗೆ ಇಂಥ ವಿಷಯ ಎಲ್ಲ ಗೊತ್ತಿದ್ರೆ ಒಂದ್ ಕೆಲಸ ಮಾಡು, ಮೊದ್ಲು ದಿನೇಶನ್ಗೆ ಹೇಳು, ಮಲ್ಗೋ ಮುಂಚೆ ಹನುಮಾನ್ ಚಾಲೀಸ ಓದು ಅಂತ. ವೀಕ್ಷಕರೇ, ಹನುಮಾನ್ ಚಾಲೀಸ ದಿನದಲ್ಲಿ ಒಂದಿನ ಒಂದು ಸಾರಿ ಆದ್ರೂ ಪಠಿಸ್ಬೇಕು ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಅದು ನಮ್ಗೆ ಪಾಸಿಟಿವ್ನೆಸ್ ಕೊಡುತ್ತೆ. ಹನುಮಾನ್ ಚಾಲೀಸ ಅವರ ಚೆನ್ನಾಗಿ ಇದು ಅಂದ್ರೆ ಅವರ ಫುಲ್ ಪವರ್ಫುಲ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ. ಒಂದಿನದಲ್ಲಿ ಒಂದ್ಸರಿ ಆದ್ರೂ ಹನುಮಾನ್ ಚಾಲೀಸ ಪಠಿಸ್ಬೇಕು. ಇಂಥ ಶಕ್ತಿಗಳು ನಮ್ಮ ಹತ್ರ ಬರೋಕೆ ಸಾಧ್ಯ ಆಗೋಲ್ಲ ಅಂತ ನಾನು ಅನ್ಕೊಳ್ತೀನಿ. ಇಲ್ಲ ನೀವು ಬೇಕಾದ್ರೆ ಯಾರಿಗೇನ ಗೊತ್ತಿದ್ದವ್ರಿಗೆ ಕೇಳಿ ಒಂದ್ಸಾರಿ, ಹನುಮಾನ್ ಚಾಲೀಸ ಓದಿದ್ರೆ ಏನ್ ನಮ್ಗೆ ಲಾಭ ಆಗುತ್ತಾ ಇಲ್ಲ ನಷ್ಟ ಆಗುತ್ತಾ ಏನಂತ ನಿಮ್ಗೆ ಡೌಟ್ ಇದ್ದವರು ನೀವು ಕೇಳ್ಕೋಬಹುದು. ಹನುಮಾನ್ ಚಾಲೀಸ ಓದಿದ್ರೆ ಇಂಥ ಶಕ್ತಿಗಳು ನಮ್ಮ ಹತ್ರ ಸುಳಿಯೋಕೆ ಆಗೋಲ್ಲ. ಅದೇ ಇವಾಗ ಕಥೆಯಲ್ಲಿ ಇವ್ರ ಅಮ್ಮವರು ಹೇಳ್ತಾರೆ ರಾಮ್ಗೆ, ಮೊದ್ಲು ದಿನೇಶನ್ಗೆ ಹೇಳು ಮಲ್ಗೋ ಮುಂಚೆ ಹನುಮಾನ್ ಚಾಲೀಸ ಪಠಿಸಿ ಮಲ್ಗೋ ಅಂತ ಶಕ್ತಿಗಳು ಯಾವ್ದಾದ್ರು ಇದ್ರೇನು ಹತ್ರ ಬರೋಕೆ ಆಗೋಲ್ಲ ಅಂತ ಹೇಳ್ತಾರೆ. ಇವಾಗ ರಾತ್ರಿ 8:30-9 ಗಂಟೆ ಆಗ್ತಿದೆ. ರಾಮ ಏನ್ ಮಾಡ್ತಾನೆ, ಸೈಕಲ್ ತಗೊಂತಾನೆ, ಸೀದಾ ದಿನೇಶ್ ಮನೆಗೆ ಹೋಗ್ತಾನೆ. ರಾಮನ್ ಮನೆಯಿಂದ ದಿನೇಶ್ ಮನೆ ಸುಮಾರು 2-2.5 ಕಿಲೋಮೀಟರ್ ಇದೆ. ಸೀದಾ ಮನೆಗೆ ಹೋಗ್ತಾನೆ, ನಾಕ್ ಮಾಡ್ತಾನೆ. ಮಾಡಿದ್ರೆ ದಿನೇಶ್ ತಂದೆಯವರು ಡೋರ್ ಓಪನ್ ಮಾಡ್ತಾರೆ. ಹಾಗೆ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಮೊಬೈಲ್ ಫೋನು, ಪೇಜರ್ ಯಾವುದೂ ಇದ್ದಿಲ್ಲ. ಅದಕ್ಕೆ ಅವನು ಡೈರೆಕ್ಟ್ ತನ್ನ ಗೆಳೆಯನಿಗೆ ಮಾತಾಡಬೇಕು, ಹನುಮಾನ್ ಚಾಲೀಸ ಓದಿಸ್ಬೇಕು ಅಂತ ಮನೆಗೆ ಸೀದಾ ಬಂದಿದ್ದಾನೆ. ಅವ್ರ ತಂದೆಯವರು ಓಪನ್ ಮಾಡ್ತಾರೆ, ಡೋರ್ ಕೇಳ್ತಾರೆ, ಏನ್ ರಾಮ್ ಈ ಟೈಮ್ ಬಂದಿಯಲ್ಲಪ್ಪ ಅಂದ್ರೆ, ಇಲ್ಲ ಅಂಕಲ್ ದಿನೇಶ್ಗೆ ಮೀಟ್ ಮಾಡಬೇಕಿತ್ತು, ಅಮ್ಮ ಹೇಳಿದ್ರು ಹನುಮಾನ್ ಚಾಲೀಸ ಓದಿ ಮಲಗಿದ್ರೆ ಅವನಿಗೆ ಸ್ವಲ್ಪ ಆರಾಮ್ ಸಿಗುತ್ತೆ
ಅಂತ ಹೇಳಿದ್ರು. ಇಲ್ಲಪ್ಪ ಅವ್ನು ಮಲಗಿದಾನಲ್ಲ ರೂಮಲ್ಲಿ ಅಂತ. ಹೌದಾ, ನಾನು ನೋಡ್ತೀನಿ ತಡ್ರಿ ಅಂತ. ಇವತ್ತು ನಾನೇ ಇಲ್ಲೇ ಇರ್ತೀನಿ ಅಂಕಲ್, ಇಲ್ಲೇ ಮಲ್ತೀನಿ ಅವನ ಜೊತೆ ಅಂತ. ಆಯ್ತು ರಾಮ್ ಹೋಗಿ ಮೇಲ್ಗಡೆ ಹೋಗ. ಮೇಲ್ಗಡೆ ಹೋಗ್ತಾನೆ, ಡೋರ್ ಓಪನ್ ಮಾಡ್ತಾನೆ, ರೂಮಿನ ಡೋರ್. ನೋಡಿದ್ರೆ ದಿನೇಶ್ ಬೆಡ್ ಮೇಲೆ ಮಲಗಿಲ್ಲ, ಕೆಳಗಡೆ ಮಲಗಿದ್ದಾನೆ, ಸ್ಟ್ರೇಟ್ ಆಗಿ ಮಲಗಿದ್ದಾನೆ. ರಾಮ್ ಒಂದೇ ಸಮಯ ನಗ್ತಾ ಒಳ ಹೋಗ್ತಾನೆ. ಏನ ದಿನೇಶ, ಏನು ಬಾಡಿ ಬಿಲ್ಡಪ್ ಮಾಡ್ತಿದ್ಯಾ, ಏನು ಎಕ್ಸರ್ಸೈಸ್ ಮಾಡ್ತಿದ್ದಿ ಎದ್ದಳಲ್ಲಿ ಅಂತ ಕೈ ಹಿಡ್ದು ಮೇಲೆ ಹೇಳ್ತಾನೆ. ಬೆಡ್ ಮೇಲೆ ಮಲಗಿಳೆ ಮೇಲೆ ಅಂತ. ಅವನು ಏನು ಹೇಳಲ್ಲ, ಸುಮ್ಮನೆ ಕುಂತಿದ್ದಾನೆ ಬೆಡ್ ಮೇಲೆ. ಹೇಳ್ತಾನೆ, ಲೇ ಹನುಮಾನ್ ಚಾಲೀಸ ಓದೋ, ಸ್ಟಾರ್ಟ್ ಮಾಡೋ ಹನುಮಾನ್ ಚಾಲೀಸ ಅಂತಾನೆ. ರಾಮ್ ದಿನೇಶ ಏನು ಹೇಳ್ತಿಲ್ಲ, ಸೈಲೆಂಟ್ ಆಗಿ ಕುಂತಿದ್ದಾನೆ. ಓದಲೇ ಅಂತ ತಲೆ ಎಲ್ಲ ಆಡಿಸ್ತಾನೆ ಅವನಿಗೆ. ಅವ್ನು ಏನು ಮಾಡಲ್ಲ, ಅವ್ನು ರಾಮನ್ ಕೈ ಹಿಡ್ಕೊಂಡು ದರ ಎಳೆದು ರೂಮಿಂದ ಹೊರಗಡೆ ಹಾಕಿ ರೂಮ್ ಲಾಕ್ ಮಾಡ್ಕೊಂತಾನೆ. ರಾಮ ಒಂದೇ ಸಮಯ ಸಿಟ್ಟಲ್ಲಿ ಬರ್ತಾನೆ. ಆಯ್ತಲ್ಲಿ ನಾನು ನಿನ್ಗೆ ಉಳಿಸ್ಬೇಕಂತ ಬಂದರೆ ನೀನು ನನಗೆ ಹೊರಗೆ ತಪ್ತೀನಿಲ್ಲ. ಆಯ್ತು ಬಿಡ, ನಿನಗೆ ಮಾತಾಡಲ್ಲ, ನಿನ್ಗೋಸ್ಕರ ನಾನು ಆ ಹುಡುಗಿ ಹತ್ರ ಜಗಳ ಮಾಡಿ ನಾನು ಅನ್ಸ್ಕೊಂತೀನಿ ನಿನಗೆ ಉಳಿಸ್ಬೇಕಂತ, ನನಗೆ ಹೊರಗೆ ತಪ್ತೀಯ, ಎಷ್ಟು ಸಕ್ಕಲ್ಲೇ ನಿನಗೆ. ಆಯಿತು, ನಿನ್ನ ಜೊತೆ ಫ್ರೆಂಡ್ಶಿಪ್ ಬೇಡ, ನಿನಗೆ ಮಾತಾಡೋದು ಇಲ್ಲ ನಾನು ಅಂತ ಕೆಳಗೆ ಬರ್ತಾನೆ. ಅವರಪ್ಪ ಕೇಳ್ತಾರೆ, ಏನಾಯ್ತು ಅಂದರೆ, ನೋಡಂಕ ನಿಮ್ಗೆ ಎಷ್ಟು ಸೊಕ್ಕಿದೆ ಅವನಿಗೆ, ನನಗೆ ಹೊರಗೆ ತಪ್ತಾನೆ ರೂಮಿಂದ ದಬ್ಬಿ, ನೋಡ್ರಿ ಲಾಕ್ ಮಾಡ್ಕೊಂತಾನೆ ನೋಡ್ರಿ ಅಲ್ಲಿ. ಅವರಪ್ಪ ಆಯ್ತು ಬಿಡಪ್ಪ, ಯಾಕೆ ಇದು ಮಾಡ್ತೀಯ, ಇಲ್ಲೇ ಊಟ ಮಾಡಿ ಇಲ್ಲೇ ಮಲ್ಬಿಡೋ ಇಲ್ಲಿ ಕೆಳಗಡೆ ಅಂತ. ಆಯ್ತು, ನನಗೆ ಊಟ ಇಡ್ರಿ, ನನಗೆ ಊಟ ಮಾಡಿ ಇಲ್ಲೇ ಮಲ್ತೀನಿ, ನಾನು ನೆಕ್ಸ್ಟ್ ಬಂದರೆ ಅವನ ಜೊತೆ ನಾನು ಮಾತಾಡಲ್ಲ, ನಿಮ್ಮ ಜೊತೆ ಮಾತಾಡ್ತೀನಿ, ಇಲ್ಲೇ ಊಟ ಮಾಡ್ತೀನಿ, ಆದರೆ ಅವನಿಗೆ ಮಾತಾಡಲ್ಲ ನಾನು ಅಂತ ಕರೆಕ್ಟಾನೆ. ಅವರಪ್ಪ ಹೇಳ್ತಾರೆ, ಆಯ್ತು ಬಿಡು ಅಂತ. ಅವ್ರಿಗೆ ಅವರಪ್ಪ ಅಮ್ಮನಿಗೆ ಗೊತ್ತು, ಇವ್ರು ಯಾವಾಗಲೂ ಜಗಳ ಆಡ್ತಿರ್ತಾರೆ, ಮತ್ತೆ ಒಂದೆರಡು ತಾಸಲ್ಲಿ ಮತ್ತೆ ಮಾತಾಡ್ತಾರೆ, ಇದು ಹೀಗೆ ಇವ್ರದ್ದು ಫ್ರೆಂಡ್ಸ್ ನಡೀತಾ ಇರುತ್ತಂತ ಅವ್ರಿಗೆ ಗೊತ್ತು. ಆಯಿತು, ರಾತ್ರಿ ಊಟ ಮಾಡ್ತಾರೆ. ರಾಮ ಅವ್ರ ಮನೆಯಲ್ಲೇ ಕೆಳಗಡೆ ಮಲಗ್ತಾನೆ. ಇವಾಗ ಇಲ್ಲಿ ರೂಮಲ್ಲಿ ದಿನೇಶ್ಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ರಾಮ್ ಮೇಲೇನೂ ಪ್ರಾಬ್ಲಮ್ ಆಗ್ಬೋದಿತ್ತು, ತೊಂದರೆ ಆಗ್ಬೋದಿತ್ತು, ಆದರೆ ರಾಮ್ ಆಂಜನೇಯನ ಭಕ್ತ, ಹಾಗಾಗಿ ಅವನ ಮೇಲೆ ಸ್ವಲ್ಪ ಪ್ರಭಾವ ಆಗೋದು ಕಷ್ಟ, ಯಾಕಂದರೆ ರಾಮನ ಭಕ್ತ. ದಿನೇಶ್ ರೂಮಲ್ಲಿ ಚಡಪಡಿಸ್ತಿದ್ದಾನೆ. ಅರ್ಸ್ಬೇಕಂತ ಮನಸ್ಸಾಗ್ತಿದೆ, ಆದರೆ ಗಂಟ್ಲಿಂದ ವಾಯ್ಸ್ ಹೊರಗೆ ಹೋಗ್ತಾ ಇಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ ಅವನಿಗೆ. ಎದೆ ಮೇಲೆ ಯಾರೋ ಕುಂತಿದ್ದಾರೆ, ಒಜ್ಜಿ ಆಗ್ತಾ ಇದೆ, ಉಸಿರು ಕಟ್ತಾ ಇದೆ, ಕೈ ಬೆರಳು ಎಲ್ಲ ಯಾರೋ ಏನೋ ಕಲ್ಲು ಏನೋ ದೊಡ್ಡದು ಒಜ್ಜಿ ಕೈ ಬೆರಳ ಮೇಲೆ ಇಟ್ಟಿದ್ದಾರೆ, ಅಷ್ಟು ನೋವಾಗ್ತಿದೆ, ಕೈ ಬೆರಳೆಲ್ಲ ಹೋಲ್ಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಧಾರವಾಡಲ್ಲಿ ಯಾರೋ ಒಳ್ಳೆ ಪವರ್ಫುಲ್ ಪೂಜೆ ಶುರು ಮಾಡಿದ್ದಾರೆ. ಇಲ್ಲಿ ಇವನಿಗೆ ತುಂಬ ತೊಂದರೆ ಆಗ್ತಾ ಇದೆ ದಿನೇಶ್ಗೆ ರೂಮಲ್ಲಿ. ಅಲ್ಲಿ ಧಾರವಾಡಲ್ಲಿ ಪೂಜೆ ಆದಂಗೆ ಅಲ್ಲ, ಇಲ್ಲಿ ಕಪ್ಪು ಶಕ್ತಿಗಳ ಪ್ರಭಾವ ದಿನೇಶ್ ಮೇಲೆ ಎದ್ದು ಕಾಣ್ತಾ ಇದೆ, ಆದರೆ ಅವನು ಅರ್ಸಕ್ಕೆ ಆಗ್ತಾ ಇಲ್ಲ. ಅವನು ಸಹಾಯ ಬೇಡ್ತಾ ಇದ್ದಾನೆ, ಆದರೆ ಅವನಿಗೆ ವಾಯ್ಸ್ ಹೋಗ್ತಾ ಇಲ್ಲ ಹೊರಗಡೆ ಕರಿಬೇಕಂದ್ರೆ. ಹೇಗೋ ರಾತ್ರಿ ಕಳೆದಿದೆ. ಬೆಳಿಗ್ಗೆ ದಿನೇಶ್ ಎದ್ದೇಳ್ತಾನೆ, ಎದ್ದು ತಂದೆ ತಾಯಿಗೆ ಎಲ್ಲ ವಿಷಯ ಹೇಳ್ತಾನೆ ನಡೆದಿರೋದು. ಅವಾಗ ತನಕ ರಾಮ್ ಮನೆಗೆ ಹೋಗ್ಬಿಟ್ಟಿದ್ದಾನೆ, ತನ್ನ ಮನೆಗೆ. ಬಾಲಾಜಿ ಹೆದರ್ತಾ ದಿನೇಶ್ಗೆ ಮಾತಾಡ್ಬೇಕಂತ ದಿನೇಶ್ ಮನೆಗೆ ಬರ್ತಾನೆ. ಬಾಲಾಜಿ ಮನೆಗೆ ಬರ್ತಾನೆ. ದಿನೇಶ್ ಅವರಪ್ಪನಿಗೆ ನಮಸ್ತೆ ಅಂಕಲ್ ಅಂತ ಕೇಳ್ತಾನೆ. ಅವನು ಬಾಪ ಒಳಗೆ ಬಾಪ ಬಾಲಾಜಿ ಅಂತ ಒಳಗೆ ಹೋಗ್ತಾನೆ. ಅಲ್ಲಿ ಕಾಲೇಜಲ್ಲಿ ನಡೆದಿದ್ದ ವಿಷಯ ಎಲ್ಲ ಹೇಳ್ತಾನೆ. ಅವ್ರಿಗೆ ಹಿಂಗ ಲೆಟರ್ ಕೊಟ್ಟು ಹಿಂಗ ಫೋರ್ಸ್ ಮಾಡಿದ್ದು, ತನ್ನ ಮದುವೆ ಆಗಬೇಕು ಅದು ಅಂತ. ಅವರಪ್ಪ ಹೇಳ್ತಾರೆ, ಇದು ಭಾಳ ತಪ್ಪಲ್ಲ, ಇದು ಕಾಲೇಜಲ್ಲಿ ಏನು ನಡೀತಾ ಇದೆ, ಇದು ಅಲ್ಲಿ ಓದಕ್ಕೆ ತಾನೇ ಹೋಗ್ಬೋದು. ಆಯಿತು, ನಾವು ಅಲ್ಲಿ ಕಾಲೇಜಲ್ಲಿ ಕಂಪ್ಲೇಂಟ್ ಮಾಡ್ತೀವಿ, ಅವ್ರ ತಂದೆ ತಾಯಿಗೆ ನಾವು ಕರೀಲಿ, ನಾಳೆ ನಾವು ಕಾಲೇಜಿಗೆ ಬರ್ತೀವಿ ಅಂತ ದಿನೇಶ್ ಅವರಪ್ಪ ಅಮ್ಮ ಹೇಳ್ತಾರೆ. ಇವಾಗ ದಿನೇಶ್, ರಾಮ್ ಮತ್ತು ಬಾಲಾಜಿ ಕಾಲೇಜಲ್ಲಿ ಇದ್ದಾರೆ, ಫೈನಲ್ ಇಯರಲ್ಲಿ ಕ್ಲಾಸಲ್ಲಿ ಕುಂತಿದ್ದಾರೆ. ದಿನೇಶ್ ತಂದೆ ತಾಯಿ ಕಾಲೇಜಿಗೆ ಬರ್ತಾರೆ. ಬಂದು
ಪ್ರಿನ್ಸಿಪಲ್ ರೂಮ್ಗೆ ಹೋಗ್ತಾರೆ, ಮಾತಾಡ್ತಾರೆ, ಇದೆಲ್ಲ ವಿಷಯ ಹೇಳ್ತಾರೆ. ಆದರೆ ಬಾಲಾಜಿ ದಿನೇಶ್ ತಂದೆ ತಾಯಿ ಹತ್ರ ಹೇಳಿಲ್ಲ. ಆ ಹುಡುಗಿಗೆ ತಂತ್ರವಿದ್ಯೆ ಗೊತ್ತು, ಕಪ್ಪು ಶಕ್ತಿಗಳ ಸಹಾಯ ತಗೊಳ್ತಾಳೆ, ಮಂತ್ರವಿದ್ಯೆ ಗೊತ್ತು ಅಂತ ಯಾವ ವಿಷಯನೂ ಹೇಳಿಲ್ಲ. ಜಸ್ಟ್ ಲೆಟರ್ ಕೊಟ್ಟಿದ್ದು, ಅವ್ರ ಮಧ್ಯೆ ವಾಗ್ವಾದ ಆಗಿದ್ದು ಹೇಳಿದ್ದಾನೆ. ಈಗ ಅದೇ ವಿಷಯ ಮಾತಾಡ್ತಾರೆ. ಅವ್ರಿಗೆ ಲೆಟರ್ ಕೊಟ್ಟಿದ್ದಾಳೆ, ನಮ್ಮ ಮಗನಿಗೆ ಸುಮ್ಮನೆ ಪೀಡಿಸ್ತಿದ್ದಾಳೆ ಅದು ಅಂತ ಕಂಪ್ಲೇಂಟ್ ಕೊಟ್ಟು ನೋಡ್ತಾರೆ, ಕಾಯ್ತಾರೆ. ಆದರೆ ಪ್ರಿಯಾ ಬಂದಿಲ್ಲ ಕಾಲೇಜಿಗೆ ಅವತ್ತು. ಆ ದಿನ ಇವರು ವಾಪಸ್ ಬಂದುಬಿಡ್ತಾರೆ. ಮತ್ತೆ ತಿರುಗಿ ದಿನ ಆಗುತ್ತೆ. ಆ್ಯಸ್ ಇಟ್ ಈಸ್ ರಾಮ್, ಬಾಲಾಜಿ, ದಿನೇಶ್ ಕ್ಲಾಸಿಗೆ ಬರ್ತಾರೆ. ಫೈನಲ್ ಇಯರಲ್ಲಿ ಕುಂತಿದ್ದಾರೆ ಕ್ಲಾಸಲ್ಲಿ. ಆದರೆ ಯಾಕೋ ಇದ್ದಕ್ಕಿದ್ದಂತೆ ದಿನೇಶ್ಗೆ ಕಣ್ಗಳು ಕಾಣ್ತಾ ಇಲ್ಲ. ಇವಾಗ ಗೊತ್ತಾಗ್ತಿಲ್ಲ ಯಾಕೆ ಅವನಿಗೆ ಕಣ್ಣು, ಅವನು ಉಜ್ಕೊಂಡು ನೋಡ್ತಾ ಇದ್ದಾನೆ ಕಣ್ಣು, ಆದರೆ ಕಾಣ್ತಾ ಇಲ್ಲ ಅವನಿಗೆ. ಇವಾಗ ನೋಡಿದ್ರೆ ಬೆಳಗ್ಗೆ ಮುಂಜಾನೆ ಇನ್ನು 11:30 ಆಗಿದೆ. ಆದರೆ ದಿನೇಶ್ಗೆ ಕಣ್ಣು ಕಾಣ್ತಾ ಇಲ್ಲ. ದಿನೇಶ್ ಹೇಳ್ತಾನೆ ಕಣ್ಣು ಉಜ್ಕೊಂಡು, ಏ ರಾಮ್, ಯಾಕೋ ಇಷ್ಟು ಕತ್ಲಾಗಿದೆ ಇಲ್ಲಿ, ಏನು ಕಾಣ್ತಾನೆ ಇಲ್ಲಲ್ಲ ಅಂತಾನೆ. ನೀನು ತಲೆ ಕೆಟ್ಟದೇನ್ಲೇ, ಇವಾಗ ಬೆಳಗ್ಗೆ 11:30 ಆಗಿದೆ, ಏನು ಕಣ್ಣಾಯ್ತವ ಮಪ್ಪಾಗ್ಯ ನೀನು ಅಂತ ನಗ್ತಾನೆ. ಅವ್ನು ಹೇಳ್ತಾನೆ, ನಿಜವಾಗ್ಲೂ ನಂಗೆ ಕಣ್ಣು ಕಾಣ್ತಿಲ್ಕೊಳ ಏನು ಅಂತ. ರಾಮ್ ಮತ್ತು ಬಾಲಾಜಿ ಜೋಕ್ ಮಾಡ್ತಿದ್ದಾರೆ. ಲೇ ನೀನು ಕಣ್ಣು ಹೋಗ್ಬಿಟ್ಟವಲ್ಲೇ, ನೀನು ಏನು ಮಾಡ್ತೀಯ ಏನೋ, ಏನಿಷ್ಟು ಈ ವಯಸ್ಸಲ್ಲೇ ಕಣ್ಣು ಹೋಗ್ಬಿಟ್ಟವಲ್ಲಲ್ಲಿ ನೀನು, ಎಕ್ಸಾಮ್ ಹೆಂಗೆ ಬರ್ದು ಪಾಸ್ ಆಗ್ತಿಲ್ಲೇ ನೀನು ಅಂತ ನಗ್ತಾ ಇದ್ದಾರೆ, ಜೋಕ್ ಮಾಡ್ತಾ ಇದ್ದಾರೆ ಅವನಿಗೆ. ರಾಮ್ಗೆ ಬಾಲಾಜಿಗೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ನು ಕಣ್ಣು ಕಾಣ್ತಾ ಇಲ್ಲ ಅಂತ. ದಿನೇಶ್ ಹೇಳ್ತಾನೆ, ನಂಗೆ ನಿಜವಾಗ್ಲೂ ಕಣ್ಣು ಕಾಣ್ತಿಲ್ಲ ಕಣಲಿ, ನನಗೆ ಏನು ಕಾಣ್ತಾ ಇಲ್ಲ ಅಂತ ಎದ್ದು ಹಿಂಗೆ ನಡೆ ಕೊಡ್ತಾನೆ. ಕೆಳಗೆ ಬೀಳ್ತಾನೆ ಅವನು. ಕೆಳಗೆ ಬಿದ್ದ ಮೇಲೆ ಎದ್ದೋಳಕ್ಕೆ ಹುಡುಕ್ತಿದ್ದಾನೆ, ಕೈ ಇಟ್ಟು ಹಿಂಗ ಬೆಂಚ್ ಸಿಗುತ್ತೆ ಹಿಡ್ಕೊಂಡು ಮೇಲೆ ಎದ್ದೇಳ್ತಿದ್ದಾನೆ, ನನಗೆ ಏನು ಕಾಣ್ತಿಲ್ಲ ಅಂತ. ಅವಾಗ ರಾಮ್ಗೆ ಬಾಲಾಜಿಗೆ ಇವ್ನು ನಿಜ ಹೇಳ್ತಿದ್ದಾನೆ ಅಂತ ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಏನಾಯ್ತು ನಿಮಗೆ ಇದ್ದಕ್ಕಿದ್ದಂಗೆ ಕಣ್ಣು ಕಾಣ್ತಾ ಇಲ್ಲಲ್ಲ ಅಂತ ಆಶ್ಚರ್ಯ ಆಗ್ತಿದೆ ಇವಾಗ ರಾಮ್ಗೆ ಮತ್ತು ಬಾಲಾಜಿಗೆ. ಇವನು ಹೇಳ್ತಿರೋದು ನಿಜ, ನಾವು ಸುಳ್ಳು ಅನ್ಕೊಂಡು ಅವ್ನು ಜೋಕ್ ಮಾಡ್ತಿದ್ವಲ್ಲ ಅಂತ. ರಾಮ್ ದಿನೇಶ್ ಹತ್ರ ಹೋಗ್ತಾನೆ. ಹೋಗಿ ಅವನು ಎರಡು ಕೈ ಹಿಡ್ಕೊಂಡು ಅಲ್ಲಾಡ್ತಾನೆ. ಏನು ಹೇಳ್ತಿರೋದು ನೀನು ಅಂತ. ಅವ್ನು ಕಣ್ಣು ತೆಗೆದು ನೋಡ್ತಾ ಇದ್ದಾನೆ. ಸ್ವಲ್ಪ ಮಬ್ಬ ಆಗ್ತಾ ಇದೆ. ಯಾಕಂದರೆ ಅಲ್ಲಿಂದ ಪ್ರಿಯಾ ಯಾರಿಗೋ ಕಳಿಸಿದ್ದಾಳೆ ಇವನ ಮೇಲೆ ಪ್ರಭಾವ ಬೀರಲಿ ಅಂತ, ಕಪ್ಪು ಶಕ್ತಿಗೆ. ದಿನೇಶ್ ಮೇಲೆ ಕಪ್ಪು ಶಕ್ತಿ ಪ್ರಭಾವ ಬೀರ್ತಿತ್ತು. ಆದರೆ ಮಧ್ಯ ಯಾರು ಬಂದಿದ್ದಾರೆ ಇವಾಗ? ಆಂಜನೇಯನ ಭಕ್ತ ರಾಮ, ಆಂಜನೇಯನ ಭಕ್ತ ಇವನು ಮಧ್ಯ ಬಂದ ಕೂಡಲೇ ಆ ಶಕ್ತಿ ಹಿಂದೆ ಸರಿದಿದೆ, ದಿನೇಶನ ಮೇಲಿಂದ ಹಿಂದೆ ಸರಿದಿದೆ ಅಂತ ಹೇಳ್ಬೋದು. ಇವಾಗ ದಿನೇಶ್ ಕಣ್ಣು ಕಾಣ್ತಾ ಇದೆ, ಇವಾಗ ಸ್ವಲ್ಪ ಕಾಣ್ತಾ ಇದೆ, ಇವಾಗ ಕ್ಲಿಯಾರಿಟಿಯಾಗಿ ಕಾಣ್ತಾ ಇದೆ. ಯಾಕೆ? ಅಲ್ಲಿ ಆಂಜನೇಯನ ಭಕ್ತ ಮಧ್ಯ ನಿಂತಿದ್ದಾನೆ. ಈ ಕಪ್ಪು ಶಕ್ತಿಗೆ ತನ್ನ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಇವಾಗ ದಿನೇಶ್ ಹೇಳ್ತಾನೆ, ಲೇ ನಾನು ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ ನನಗೆ ಕಾಣ್ತಾ ಇಲ್ಲ ಅಂದರೆ ನೀವಿಬ್ರು ಏನು ಜೋಕ್ ಮಾಡ್ತಿದ್ರಲ್ಲ ನನ್ನ ಮೇಲೆ, ಅಷ್ಟು ನಾನು ಹೇಳ್ತಾ ಇದ್ದೀನಿ ನಿಮಗೆ ನಂಬಿಕೆ ಬರ್ತಾ ಇದ್ದಿಲ್ಲಲ್ಲ ಅಂತ ದಿನೇಶ್ ಹೇಳ್ತಾನೆ. ರಾಮ್ ಹೇಳ್ತಾನೆ ಅವಾಗ, ಆಯಿತು ನಾನು ನಂಬ್ತೀನಿ ಕಣೋ ನೀನು ಹೇಳಿದ್ದು, ಸಾರಿ, ನಾವು ಸುಮ್ಮನೆ ನೀನು ಏನೋ ಜೋಕ್ ಮಾಡ್ತಿದ್ಯಾ, ನೀನು ಬೇಕಂತ ಹೇಳ್ತಿದ್ಯಾ ಅಂತ ನಾವು ಜೋಕ್ ಮಾಡಿದ್ದಷ್ಟೇ. ಆಯಿತು, ಇವಾಗ ನಾವು ಒಂದು ಕೆಲಸ ಮಾಡೋಣ, ಮೊದಲು ನಾವು ಧಾರವಾಡ ಹೋಗೋಣ, ಪ್ರಿಯಾ ಮನೆ ಹತ್ರ, ಅಲ್ಲೇ ಹೋಗಿ ಅವರು ತಂದೆ ತಾಯಿಗೆ ನಾವು ಮಾತಾಡ್ಬರೋಣ ಅಂತ ಹೇಳ್ತಾನೆ. ಕಾಲೇಜಿಂದ ಪ್ರಿಯಾ ಅಡ್ರೆಸ್ ತೊಗೊತಾರೆ, ಮನೆ ಅಡ್ರೆಸ್ ಧಾರವಾಡಲ್ಲಿ ಎಲ್ಲಿರೋದು ಆ ಅಡ್ರೆಸ್ ತೊಗೊತಾರೆ. ಇವರು ಒಂದೆರಡು ನಿಮಿಷ ಯೋಚನೆ ಮಾಡಲ್ಲ, ಅಷ್ಟು ದೂರದಿಂದ ಅಷ್ಟು ಪ್ರಭಾವ ಬೀರ್ತಿದ್ದಾಳೆ ಕಪ್ಪು ಶಕ್ತಿಯ ಪ್ರಭಾವ. ಅಲ್ಲೇ ಮುಂದೆ ಹೋಗಿ ನಿಂತರೆ ನಮ್ಮ ಮೂವರ ಗತಿ ಏನಾಗ್ಬೋದು ಅಂತ ಯೋಚನೆ ಮಾಡಲ್ಲ. ಅಡ್ರೆಸ್ ತೊಗೊತಾರೆ, ಮನೆಯಲ್ಲಿಯೂ ಹೇಳಲ್ಲ, ಮೂವರು ಊರಿಗೆ ಹೊರಡ್ತಾರೆ. ಸೀದಾ ಮನೆ ಪ್ರಿಯ ಹೋಗ್ತಾರೆ. ಮನೆಗೆ ಹೋಗಿ ಡೋರ್ ನಾಕ್ ಮಾಡ್ತಾರೆ. ಡೋರ್ ಓಪನ್ ಮಾಡಿ ಅವ್ರ ತಾಯಿ ಹೊರಗೆ ಬರ್ತಾರೆ. ಹೇಳಪ್ಪ, ಯಾರು ಬೇಕಿತ್ತು ನಿಮಗೆ ಕೇಳ್ತಾರೆ. ರಾಮ್ ಹೇಳ್ತಾನೆ, ಆಂಟಿ ನಾವು ಪ್ರಿಯಾ ಕಾಲೇಜ್ ಫ್ರೆಂಡ್ಸ್, ಪ್ರಿಯಾ ಜೊತೆ ಮಾತಾಡಬೇಕಿತ್ತು, ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾನೆ. ಇಲ್ಲಿ ಬರೋ ಮುಂಚೆನೆ ರಾಮ್ ದಿನೇಶ್ ಮತ್ತು ಬಾಲಾಜಿಗೆ ಹೇಳಿರ್ತಾನೆ, ನೀವಿಬ್ಬರು ಮಾತಾಡಬಾರ್ದು, ನಾನು ಒಬ್ಬನೇ
ಇಲ್ಲಿ ಮಾತಾಡೋದು. ನೀವು ಏನು ಮಾತಾಡಬಾರ್ದು, ಸುಮ್ಮನೆ ಸೈಲೆಂಟ್ ಆಗಿ ನನ್ನ ಜೊತೆ ಇರ್ರಿ ಅಂತ ಹೇಳಿರ್ತಾನೆ. ಇವನ್ ರಾಮ್ ದೊಡ್ಡ ಭಕ್ತ, ಆಂಜನೇಯ ಭಕ್ತ. ಇವನು ಮನೆ ಒಳಗೆ ಎಂಟ್ರಿ ಆದ ಕೂಡಲೇ ಇವ್ರ ಮನೆಯಲ್ಲಿ ಒಂಥರ ನೆಗೆಟಿವಿಟಿಗೆ ಇರೋಕ್ಕೆ ಜಾಗ ಸಿಗ್ತಾ ಇಲ್ಲ ಅಲ್ಲಿ. ಅಂದರೆ ಒಂಥರ ವಾತಾವರಣ ಸ್ವಲ್ಪ ಏನಾಗ್ತಿದೆ, ಶುದ್ಧ ಆಗ್ತಿದೆ ಅಂತ ಹೇಳ್ಬೋದು. ಅಲ್ಲಿ ಇರೋ ವಾತಾವರಣ ಅಶುದ್ಧ ಇದೆ, ಯಾವುದೋ ಕಪ್ಪು ಶಕ್ತಿಗಳಿಂದ ಅಶುದ್ಧ ಆಗಿದೆ ಇಲ್ಲಿ ವಾತಾವರಣ. ಪ್ರಿಯಾ ಮನೆಯದು ಅದು ಒಂಥರ ಜಾಗ ಬಿಟ್ಟು ಹಿಂದೆ ಸರಿತಾ ಇದ್ದಾವೆ ಅನ್ಕೋಬಹುದು. ರಾಮ್ ಹೇಳ್ತಾನೆ, ಆಂಟಿ ಪ್ರಿಯಾ ಕರೀರಿ, ನಾನು ಮಾತಾಡಬೇಕು ಅಂತ ಹೇಳ್ತಾನೆ. ಪ್ರಿಯಾ ತಾಯಿ ಹೇಳ್ತಾರೆ, ಆಯ್ತು ಒಳಗೆ ಬರಪ್ಪ. ಪ್ರಿಯಾದು ಮದುವೆ ವಿಚಾರ ಮಾತುಕತೆ ನಡೀತಾ ಇದೆ. ಪ್ರಿಯಾ ಮನೆಯಲ್ಲೇ ಇದ್ದಾಳೆ, ಅದಕ್ಕೆ ನಾವು ಕಾಲೇಜ್ ಕಳಿಸಿಲ್ಲ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಇವ್ರ ಮೂವರದು ವಿಚಾರನೇ ಚೇಂಜ್ ಆಗಿಬಿಡುತ್ತೆ ಮೈಂಡಲ್ಲಿ. ಯಾಕೆ ಪ್ರಿಯಾ ಮೇಲೆ ಕಂಪ್ಲೇಂಟ್ ಮಾಡೋದು, ಅದು ಇದು ಹೇಳೋದು. ಪಾಪ ಇವಾಗ ಮದುವೆ ಫಿಕ್ಸ್ ಆಗ್ತಿದೆ, ಸುಮ್ಮನೆ ಅದರಿಂದ ಆ ಹುಡುಗಿಗೆ ಮನೆಯಲ್ಲಿ ಬೈತಾರೆ, ಮತ್ತೆ ಮದುವೆ ಆಗೋದು, ಮತ್ತೆ ಅದು ರಿಲೇಷನ್ಶಿಪ್ ಮುರಿದು ಬಿದ್ದುಬಿಟ್ರೆ ಮತ್ತೆ ಸುಮ್ಮನೆ ಯಾಕೆ ತೊಂದರೆ ಕೊಡೋದು, ಆಯ್ತು ಸುಮ್ಮನೆ ಬಂದಿವಲ್ಲ ಹಾಗೆ ಮಾತಾಡ್ಕೊಂಡು ಹೋಗ್ಬಿಡೋಣ ಅಂತ ಮೂವರು ಡಿಸೈಡ್ ಮಾಡ್ತಾರೆ. ಇವರು ತಪ್ಪು ಮಾಡಿದ್ದಂದರೆ ಮೊದಲು ಇಲ್ಲಿ ಮನೆತನ ಬಂದಿತ್ತು. ಎರಡನೇ ತಪ್ಪು, ಇದ್ದಿದ್ದ ವಿಷಯನ ಮನೆಯಲ್ಲಿ ಹೇಳಿಲ್ಲ. ಏನು ಹೇಳಕ್ಕೆ ಬಂದಿದ್ರು ಆ ವಿಷಯವನ್ನು ಹೇಳಬೇಕಿತ್ತಲ್ಲಿ, ಅದು ಹೇಳಿಲ್ಲ, ತಪ್ಪು ಮಾಡಿದ್ದಾರೆ. ಇವರು ಮೂವರು ಬಂದು ಕುಂತಿರೋದು ಮೇಲ್ಗಡೆ ಪ್ರಿಯಾಗೆ ಆಭಾಸ ಆಗಿದೆ, ಕೆಳಗಡೆ ಯಾರು ಬಂದಿದ್ದಾರೆ ಅಂತ. ಪ್ರಿಯಾ ತಾಯಿ ಹೇಳ್ತಾರೆ, ಕುಂದ್ರು, ನಾನು ಪ್ರಿಯಾ ಕರಿತೀನಪ್ಪ ಅಂತ ಹೇಳಿ ಮೂವರಿಗೆ ಕುಂದ್ರಿಸ್ತಾರೆ. ಟೀ ಕಾಫಿ ಏನಂತ ತೊಗೊಂಡ್ಬರ್ತೀನಿ ತಡ್ರಿ ಅಂತ ಹೇಳಿ ಮೇಲ್ಗಡೆ ಹೋಗ್ತಾರೆ. ಮೇಲ್ಗಡೆ ಹೋದರೆ ಪ್ರಿಯಾ ರೂಮಿಂದ ಹೊರಗೆ ಬಂದು ಒಂದು ಪ್ಲೇಟಲ್ಲಿ ಸ್ವೀಟ್ಸ್ ಇಟ್ಟಿದ್ದಾಳೆ. ಸ್ವೀಟ್ಸ್ ಇಟ್ಟು ಕೊಡ್ತಾಳೆ, ಹೋಗ್ರಿ ನಮ್ಮ ಕಾಲೇಜ್ ಫ್ರೆಂಡ್ ಬಂದಿದ್ದಾರಲ್ಲ ಅವ್ರು ಕೊಡಮ್ಮ, ಅವ್ರಿಗೆ ತಿನ್ನಲಿ ಅವರು ಅಂತ. ಅವರಮ್ಮ ಹೇಳ್ತಾರೆ, ನೀನೇ ಹೋಗಿ ಕೊಡು, ನಾನು ಕೊಟ್ಟರೆ ಸರಿ ಕಾಣಲ್ಲ, ಹೋಗಿ ಮಾತಾಡ್ಕೊಡು ನೀನೇ ಅಂತ. ಇಲ್ಲಮ್ಮ, ನಾನು ಬಟ್ಟೆ ಸರಿ ಹಾಕ್ಕೊಂಡಿಲ್ಲ, ನಾನಿನ್ನು ಸ್ನಾನ ಮಾಡಬೇಕು, ನೀನು ಹೋಗಿ ಕೊಡು ಅಂತ ಹೇಳ್ತಾರೆ. ಆಯ್ತಂತ ಅವರಮ್ಮ ತೊಗೊಳಪ್ಪ ಅಂತ ಸ್ವೀಟ್ಸ್ ತಂದು ಇಟ್ಟಿದ್ದಾಳೆ ಕೆಳಗೆ, ನೀರು, ಸ್ವೀಟ್ಸ್ ಮತ್ತು ನೀರು ತಂದು ಇಡ್ತಾರೆ. ಇವ್ರು ಕೇಳ್ತಾರೆ, ಪ್ರಿಯಾ ಎಲ್ಲಿ ಆಂಟಿ ಅಂತ. ಇಲ್ಲಪ್ಪ, ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ, ಬರ್ತಾಳೆ ಇವಾಗ, 2 ನಿಮಿಷ ಆಯಿತು, ನೀವು ಇದು ಸ್ವಲ್ಪ ತಿನ್ರಿ ಇವು ಸ್ವೀಟ್ಸ್ ಅಂತ. ಇವಾಗ ರಾಮ ಹಿಂದೆ ಮುಂದೆ ನೋಡಿಲ್ಲ, ಸ್ವೀಟ್ಸ್ ತೊಗೊಂಡಿದ್ದಾನೆ, ತಿಂತಿದ್ದಾನೆ. ಇನ್ನೊಂದು ಸ್ವೀಟ್ ತೊಗೊಂಡು ಬೇಡ ಅಂದ್ರೂ ದಿನೇಶ್ ಬಾಯಲ್ಲಿ ಇಡ್ತಾನೆ, ತಗೋ ತಿನ್ನೋ, ಇವಾಗಾದರೂ ಈ ಹುಡುಗಿ ಹಿಂದೆ ಬಿಡ್ತಾಳೆ, ಖುಷಿಯಾಗಿ ತಿನ್ನೋ, ಇವಾಗಾದರೂ ಈ ಮದುವೆ ಆಗಿ ಹೋಗ್ಬಿಡ್ತಾಳೆ ಬೇರೆ ಮನೆಗೆ ಅಂತ. ಆದರೆ ನಿಜವಾಗ್ಲೂ ಇದು ಸ್ನಾನ ಮಾಡೋಕ್ಕೆ ಹೋಗಿಲ್ಲ ಪ್ರಿಯಾ. ಉಳ್ಕಿದ್ದು ತಂದು ಏನು ಕ್ರಿಯೆ ಇತ್ತು ಮಾಡೋದು, ಪೂಜೆ ಮಾಡೋದು, ಆ ಪೂಜೆ ಮಾಡೋಕ್ಕೆ ಹೋಗಿದ್ದಾಳೆ, ಇವ್ರ ಮೇಲೆ ಇನ್ನೂ ಪ್ರಭಾವ ಜಾಸ್ತಿ ಆಗಲಿ ಅಂತ. ಈ ವಿಷಯ ಇವ್ರ ತಾಯಿಗೇನೂ ಗೊತ್ತಿದೆ, ಆದರೆ ಮಗಳ ಮುಂದೆ ಹೇಳೋಕ್ಕೆ ಧೈರ್ಯ ಇಲ್ಲ ಅವರಮ್ಮನಿಗೂ. ಯಾಕಂದರೆ ಅವರಮ್ಮನೂ ಹೆದರ್ತಿದ್ದಾರೆ ಪ್ರಿಯಾಯಿಂದ. ಪ್ರಿಯಾ ಬಹಳಷ್ಟು ಪವರ್ಫುಲ್ ಮ್ಯಾಜಿಕ್ ಮಾಡ್ತಿದ್ದಾಳೆ ಇವಾಗ. ಆದರೆ ಇಲ್ಲಿ ಕೆಳಗಡೆ ದಿನೇಶ್ ಒಂದು ಪೀಸ್ ತಿಂದಿದ್ದಾನೆ, ರಾಮ್ ಸಾಕಷ್ಟು ತಿಂದಿದ್ದಾನೆ ಸ್ವೀಟ್, ಆದರೆ ಬಾಲಾಜಿ ಮುಟ್ಟಿಲ್ಲ, ಸ್ವೀಟ್ ತಿಂದಿಲ್ಲ ಇಲ್ಲಿದ್ದು. ರಾಮ್ ಏನು ಹೇಳ್ತಾನೆ ಅವ್ರ ತಾಯಿಗೆ, ಆಂಟಿ ಆಯಿತು, ಪ್ರಿಯಾ ರೆಡಿ ಆಗಲಿ, ನಾವು ಇನ್ನು ಬೇರೆ ಫ್ರೆಂಡ್ ಇದ್ದಾರೆ ಅಲ್ಲಿ ಮುಂದ್ಗಡೆ, ಅವ್ರಿಗೆ ಹೋಗಿ ನಾವು ಮಾತಾಡ್ಕೊಂಡು ಬರ್ತೀವಿ, ಅವಾಗ ನಾವು ಪ್ರಿಯಾ ರೆಡಿ ಆಗಲಿ, ನಾವು ಬಂದು ಮಾತಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಮಸ್ತೆ ಅಂತ ಹೇಳಿ ಹೊರಗೆ ಬಂದುಬಿಡ್ತಾರೆ. ಇವರಲ್ಲಿ ಬೇರೆ ಯಾರು ಫ್ರೆಂಡ್ ಗೊತ್ತಿಲ್ಲ ಅವ್ರಿಗೆ, ಇವರು ವಾಪಸ್ ಹುಬ್ಳಿಗೆ ಹೋಗಬೇಕು. ಆಯಿತು, ಕೆಳಗಿಳಿದು ಹೋಗ್ತಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ ಹತ್ರ. ಆದರೆ ದಿನೇಶ್ಗೆ ಒಂಥರ ಆಗ್ತಿದೆ ಮೈಯೆಲ್ಲ, ಒಂಥರ ಏನೋ ಸುಸ್ತು, ಬೆವರು ಫುಲ್ ಬರ್ತಾ ಇದೆ ಮನೆಯಲ್ಲಿ. ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಾರೆ, ಹುಬ್ಳಿ ಬಸ್ ಹತ್ತಾರೆ. ಯಾರು ಹತ್ತಿದ್ದಾರೆ? ರಾಮ್ ಹತ್ತಿದ್ದಾನೆ, ಬಾಲಾಜಿ ಹತ್ತಿದ್ದಾನೆ. ಆದರೆ ದಿನೇಶ್ಗೆ ಸೈಡ್ ಕಂಬಿ ಹಿಡ್ಕೊಂಡು ಬಸ್ ಒಳಗೆ ಸ್ಟೆಪ್ ಇಟ್ಟು ಹತ್ತಕ್ಕಾಗ್ತಾ ಇಲ್ಲ.
ಕಂಡಕ್ಟರ್ ಹಸ್ತಿದಾನೆ, ಹತ್ತಪ್ಪ ಬೇಗ, ಎಷ್ಟೊತ್ತು ಮಾಡ್ತಿ, ಇಲ್ಲಿ ಬೇರೆಯವ್ರಿಗೆ ತೊಂದರೆ ಆಗುತ್ತಲ್ಲ ಹತ್ತೋರ್ಗೆ, ಇನ್ ಬಿಟ್ಟನೆ ಬಿಡು, ಇಲ್ಲ ಸೈಡ್ ಸರಿ ನೀನು ಅಂತಿದ್ದಾರೆ. ಆದರೆ ಇವ್ನಿಗೆ ಹತ್ತಕ್ಕೆ ಆಗ್ತಾ ಇಲ್ಲ, 2 ಕಾಲುಗಳು ಕೆಲಸ ಮಾಡ್ತಿಲ್ಲ, ಮೇಲೆ ಎತ್ತಿ ಇಡಬೇಕಂದ್ರೆ ಒಂದು ಸ್ಟೆಪ್ ಆಗ್ತಾ ಇಲ್ಲ ಇವನಿಗೆ. ರಾಮ್ ಎದ್ದು ಬರ್ತಾನೆ, ಅವನು ಮತ್ತೆ ಕಂಡಕ್ಟರ್ ಇಬ್ರು ಎಳೆದು ಒಳಗೆ ಕುಂದಿಸ್ತಾರೆ ಇವನಿಗೆ. ಅವ್ನು ಗೊತ್ತಾಗ್ತಿಲ್ಲ, ಫುಲ್ ಬೆವರ್ತಾ ಇದ್ದಾನೆ. ರಾಮ್ ಮತ್ತು ಬಾಲಾಜಿ ಸುಮ್ಮನಿದ್ದಾರೆ, ಮಾಮೂಲಿ ಬಿಡು, ಇವ್ನಿಗೇನು ಕಾಲಿಗೆ ನೋವಾಗಿರ್ಬೋದು, ಅದಕ್ಕೆ ಹತ್ತಕ್ಕಾಗ್ತಿಲ್ಲ ಅಂತ. ಧಾರವಾಡಿಂದ ಹುಬ್ಳಿ ಬರೋ ತನಕ ದಿನೇಶ್ ನಗ್ತಾನೆ ಇದ್ದಾನೆ. ಯಾಕೋ ಗೊತ್ತಿಲ್ಲ, ನಗ್ತಾ ಇದ್ದಾನೆ ಸುಮ್ಮನೆ. ರಾಮ್ ಮತ್ತೆ ಬಾಲಾಜಿ ಏನ್ ಅನ್ಕೊಂಡಿದ್ದಾರೆ, ಖುಷಿಯಾಗಿದ್ದಾನೆ. ಆ ಹುಡುಗಿಯಲ್ಲಿ ಮದುವೆ ಆಗ್ತಾಳ ಅದು ಅಂತ ಟೆನ್ಷನ್ ಆಗಿದ್ದೇನೋ, ಆ ಹುಡುಗಿ ಬೇರೆ ಮದುವೆ ಆಗ್ತಿದೆ, ಅದಕ್ಕೆ ಖುಷಿಯಲ್ಲಿದ್ದಾನೆ, ನಗ್ತಾ ಇದ್ದಾನೆ ನಮ್ಮ ಫ್ರೆಂಡ್ ಅಂತ ಸುಮ್ಮನೆ ಇದ್ದಾರೆ. ಆದರೆ ಇವ್ರಿಗೆ ಇಲ್ಲಿ ಕಪ್ಪು ಶಕ್ತಿಯ ಪ್ರಭಾವ ಗೊತ್ತಾಗ್ತಿಲ್ಲ, ಇವನ ಮೇಲೆ ಆಗ್ತಾ ಇದೆ ಅಂತ. ಹುಬ್ಳಿಗೆ ಬಂದು ಇಳಿತಾರೆ ಮೂವರು. ಇಳಿದು ಸೀದಾ ರಾಮ್ ಮನೆಗೆ ದಿನೇಶ್ ಬರ್ತಾನೆ, ಬಾಲಾಜಿ ತನ್ನ ಮನೆಗೆ ತಾನು ಹೋಗಿರ್ತಾನೆ. ದಿನೇಶ್ ರಾಮ್ ಮನೆ ಒಳಗೆ ಎಂಟ್ರಿ ಆಗ್ತಾನೆ ಫಸ್ಟ್ ಹಾಲಲ್ಲಿ. ಲಾಸ್ಟ್ ಟೈಮ್ ಅವನು ಬಂದಾಗ ಒಂದು ಫೋಟೋ ಹರಿದು ಬಿಸಾಕಿದ್ದ, ದೇವರ ಫೋಟೋ ಹಚ್ಚಿದ್ದು. ಇವಾಗ ಆ ಜಾಗಕ್ಕೆ ಇನ್ನೂ ದೊಡ್ಡದು ದೇವ್ರದ ಫೋಟೋ ಹಚ್ಚಿದೆ. ನೋಡಿದ ಕೂಡಲೇ ದೇವ್ರ ಫೋಟೋ ಮುಖ ತೆಗೆಸ್ಕೊಂಡು ಹೊರಗೆ ಬಂದು ನಿಂದಿರ್ತಾನೆ. ರಾಮ್ ಒಳಗಿದ್ದವನು ಹೊರಗೆ ಓಡಿ ಬರ್ತಾನೆ. ಏನಾಯ್ತು, ಯಾಕೆ ಹೊರಗೆ ಬಂದೆ, ಬಾ ಒಳಗೋನ್ ಬಾ, ಅದು ಸ್ನಾನ ಮಾಡಿ ನಾವು ಮೊದಲು ಊಟ ಮಾಡಿ ಮೇಲೆ ಮಲ್ಗನ್ ಹೋಗಿ ಅಂತ ಹೇಳ್ತಾನೆ. ದಿನೇಶ್ ಅದ, ಏನಪ್ಪ ನೀವು ಏನು ಮನುಷ್ಯರ, ಏನೋ ನಿಮ್ಮ ಮನೆಗೆ ಸ್ಮೆಲ್ ಬರ್ತಿದೆ ಕಣ, ಏನು ಸ್ಮೆಲ್, ನೀವು ಹೆಂಗಿರ್ತೀರೋ ಏನೋ, ನೀವು ಒಂಥರ ಇರ್ತೀರಲ್ಲ ನೀವು ಮನುಷ್ಯರು, ಏನಿದು ಸ್ಮೆಲ್ ನಿಮ್ಮ ಮನೆಯಲ್ಲಿ ಅಂತ ಹೇಳ್ತಾನೆ. ರಾಮ್ ಹೇಳ್ತಾನೆ, ಏನ್ಲೇ ನೀನು ಫಸ್ಟ್ ಟೈಮಾ ನಮ್ಮ ಮನೆಗೆ ಬಂದಿರೋದು, ಎಷ್ಟು ಸಾರಿ ಬಂದಿದ್ಯಾ, ತಿಂದಿದ್ಯಾ, ಮಲಗಿದ್ಯಾ, ಇವಾಗೇನು ಹೊಸದು ಹೇಳ್ತಾ ಇದೆಯಾ, ನಡಿ ಮೊದಲು ನಡಿ, ಸ್ನಾನ ಮಾಡಿ ಊಟ ಮಾಡಿ ಮಲ್ಗೋಣ ಅಂತೆ ಅದು. ದಿನೇಶ್ ಹೇಳ್ತಾನೆ, ಇಲ್ಲ ನೀನು ಹೋಗು, ನೀನು ಸ್ನಾನ ಮಾಡ್ಕೊಂಡು ಬಾ, ನಾನು ಮೇಲ್ಗಡೆ ಇರ್ತೀನಿ, ಟೆರೆಸ್ ಮೇಲೆ ಇರ್ತೀನಿ, ನೀನು ಹೋಗಿ ಒಳಗಡೆ ಹೋಗು ಅಂತ. ಟೆರೆಸ್ ಮೇಲೆ ಹೋಗೋಕ್ಕೆ ಹೊರಗಡೆಯಿಂದ ಸ್ಟೆಪ್ಸ್ ಇದೆ, ಮೇಲ್ಗಡೆ ಹೋಗ್ತಾನೆ. ರಾಮ್ ಒಳಗಡೆ ಬರ್ತಾನೆ. ಬಂದು ಅವ್ರ ಅತ್ತಿಗೆಯವರಿದ್ದಾರೆ, ಅವ್ರ ಅತ್ತಿಗೆಯವ್ರಿಗೆ ಹೇಳ್ತಾನೆ, ನಾವು ಹೀಗೆ ಪ್ರಿಯಾ ಮನೆಗೆ ಹೋಗಿದ್ವಿ ಧಾರವಾಡಿಗೆ, ಅಲ್ಲಿ ಹೋಗಿ ಅವ್ರ ಅಮ್ಮನ ಹತ್ರ ಮಾತಾಡಿದ್ವಿ, ಅವ್ರ ಅಮ್ಮ ಹೇಳಿದರು ಪ್ರಿಯಾ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಾನೆ. ಇವಾಗ ಪ್ರಾಬ್ಲಮ್ ಆಗಲ್ಲ, ಅತ್ತಿಗೆ ಆ ಹುಡುಗಿ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ. ಅವ್ರ ಅತ್ತಿಗೆಯವ್ರು ಹೇಳ್ತಾರೆ, ನೀವು ಹೋಗಿದ ಮೇಲೆ ಪ್ರಿಯಾ ನಿಮಗೆ ಮೀಟ್ ಮಾಡಿದ್ಲ? ಇಲ್ಲ ಅತ್ತಿಗೆ, ಅವ್ರಿಗೆ ಕಂಡಿಲ್ಲ, ಅವ್ರ ಅಮ್ಮನೇ ಇದ್ರು, ಅವರೇ ಹೇಳಿದ್ರು. ನೀವೇನು ತಿಂದಿಲ್ಲ ತಾನೇ ಅಲ್ಲಿ ಅಂದರೆ, ಇಲ್ಲ ಮದುವೆ ಫಿಕ್ಸ್ ಆಗಿದೆ ಅಂತ ಸ್ವೀಟ್ ಮಾಡಿದ್ರು ಅವ್ರ ಮನೆಯಲ್ಲಿ, ಸ್ವೀಟ್ ತಂದಿಟ್ರು, ನಾವು ಖುಷಿಯಲ್ಲಿ ತಿಂದ್ವಿ ಸ್ವೀಟ್. ಯಾರ್ಯಾರು ತಿಂದ್ರಿ ನೀವು? ನಾನು ತಿಂದಿದ್ದೀನಿ, ದಿನೇಶ್ ತಿಂದಿದ್ದಾನೆ, ಬಾಲಾಜಿ ತಿಂದಂಗಿಲ್ಲ, ನಾವಿಬ್ಬರೇ ತಿಂದಂಗೆ ಇದೀವಿ ಅಷ್ಟೇ ಅಂತ ಹೇಳ್ತಾನೆ. ಇವ್ರ ಮನೆ ಬಂದು 3 ಫ್ಲೋರ್ದಿದೆ. ಹೊರಗಡೆ ಏನೋ ಶಬ್ದ ಬರುತ್ತೆ, ಧಪ್ ಅಂತ, ಮೇಲಿಂದ ಕೆಳಗೆ ಏನೋ ಬಿದ್ದಿದೆ, ಅಷ್ಟು ಜೋರಾಗಿ ಸೌಂಡ್ ಬಿದ್ದಿರೋದು. ರಾಮ್ ಎಲ್ಲರೂ ಮನೆಯವರು ಹೊರಗಡೆ ಹೋಗಿ ನೋಡ್ತಾರೆ. ರಾಮ್ ಮನೆಯವ್ರದ್ದು ಕಾಂಪೌಂಡ್ ಇದೆ, ಅವ್ರ ಮನೆ ಬಗ್ಲಿಗೆ ಬೇರೆಯವ್ರದ್ದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ. ಅಲ್ಲಿ ಎಲ್ಲ ಅವು ಟಿನ್ನು, ಡ್ರಮ್ಸು, ಪ್ಲಾಸ್ಟಿಕ್ ಸಾಮಾನು, ಕಟ್ಟಿಗೆ ಅವೆಲ್ಲ ಹಾಕಿದ್ದಾರೆ. ಅದರ ಮೇಲೆ ದಿನೇಶ್ ಬಿದ್ದು ಒದ್ದಾಡ್ತಿದ್ದಾನೆ, ರಕ್ತ ಆಗಿದೆ, ಕೈ ಕಾಲು ಎಲ್ಲ ಡ್ಯಾಮೇಜ್ ಆಗಿದೆ. ರಾಮ್ ಹಿಂದೆ ಮುಂದೆ ನೋಡಲ್ಲ, ಅಲ್ಲಿ ಇದ್ದಿದ್ದ ಕಾಂಪೌಂಡ್ ವಾಲ್ ಹಾರಿ ಆ ಕಡೆ ಎಗರಿ ಹೋಗ್ತಾನೆ. ಹೋಗಿ ದಿನೇಶ್ಗೆ ತಲೆ ಹಿಡಿದು ಮೇಲೆ ಎಬ್ಸ್ತಾನೆ. ಏನಾಗಿದೆ, ಯಾಕೆ ಬಿದ್ದಿ, ಏನಾಯ್ತು ನಿಂಗೆ ಅಂತ ಕೇಳ್ತಿದ್ದಾನೆ. ಆದರೆ ದಿನೇಶ್ ನಗ್ತಾ ಇದ್ದಾನೆ. ನಗ್ತಾ ಇವನು ಮುಂದೆ ಹೇಳ್ತಾನೆ, ಅಯ್ಯೋ ನಾನು ಆದರೂ ಉಳಿದ್ಬಿಟ್ಟಿನಲ್ಲ ನಾನು ಅಂತ, ಆದರೆ ನಾನು ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಆಗಿಬಿಡ್ತಾನೆ. ಕೈ ಮುರಿದಿದೆ, ಕಾಲು ಮುರಿದಿದೆ, ಮುಖ ಎಲ್ಲ ರಕ್ತ ಆಗಿದೆ. ಮನೆಯವರೆಲ್ಲ ಓಡಿ ಬರ್ತಾರೆ. ರಾಮ್ ಮನೆಯವರು ಬಂದು ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ರಾಮ್ ಓಡಿ ಹೋಗ್ತಾನೆ, ಸೈಕಲ್ ತೊಗೊತಾನೆ, ಸೀದಾ ದಿನೇಶ್ ಮನೆಗೆ ಹೋಗ್ತಾನೆ. ಅವ್ರ ಅಪ್ಪ ಅಮ್ಮನಿಗೆ ವಿಷಯ ಹೇಳ್ತಾನೆ.
ಅವರು ಬರ್ತಾರೆ, ಹಾಸ್ಪಿಟಲ್ ಬರ್ತಾರೆ, ಡಾಕ್ಟರ್ ಹೇಳ್ತಾರೆ ಒಂದು ಕೈ ಒಂದು ಕಾಲು ಮುರಿದಿದೆ, ರಕ್ತನೂ ಜಾಸ್ತಿ ಹೋಗಿದೆ, ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಡಾಕ್ಟರ್ ಹೇಳ್ತಾರೆ ನಾವು ಅದೇ ಟ್ರೀಟ್ ಮಾಡ್ತಾ ಇದ್ದೀವಿ, ಆದರೆ ನಿಮ್ಮ ಹುಡುಗ ನಾವು ಬ್ಯಾಂಡೇಡ್ ಮಾಡಬೇಕಾದ್ರೆ ಇನ್ನೊಂದು ಕೈ ಸರಿ ಇದೆಯಲ್ಲ, ಆ ಕೈಯಿಂದ ತನ್ನ ಒಂದು ಹಲ್ಲು ಕೈಯಿಂದ ಮುರಿದು ಬಿಸಾಕಿದ್ದಾನ್ರಿ. ಈ ಹುಡುಗನ ಜೊತೆ ಸರಿ ಇದೆನಾ, ಮೆಂಟಲ್ ಸ್ಟೇಬಲ್ ಇದ್ದಾನ, ಇಲ್ಲ ಏನಾದರೂ ಮೆಂಟಲಿ ಸಿಕ್ಕಿದಾನ ಹುಡುಗ ಅಂತ ಹೇಳ್ತಾರೆ. ಇವಾಗ ತನಕ ನಾವು ಇಷ್ಟು ಪೇಷಂಟ್ ನೋಡಿದ್ವಿ, ಆದರೆ ಈ ಹುಡುಗನ ಥರ ವರ್ತಿಸ್ತಿರೋದು ಯಾರು ನಾನು ನೋಡಿಲ್ಲ. ನಿಮ್ಗೆ ಏನಾದರೂ ಮೆಂಟಲಿ ಕಂಡೀಷನ್ ಸರಿಗಿದ್ದಿಲ್ಲ ಅಂದರೆ ಹೇಳ್ರಿ ಇವಾಗಲೇ ಅಂತ ಡಾಕ್ಟರ್ ಹೇಳ್ತಾರೆ. ಆದರೆ ಅಲ್ಲೇ ಇದ್ದ ರಾಮ್ ಅತ್ತಿಗೆ ಅವ್ರಿಗೆ ಹಿಂಟ್ ಗೊತ್ತಾಗಿದೆ, ಇವನ ಮೇಲೆ ಏನೋ ಕಪ್ಪು ಶಕ್ತಿಯ ಪ್ರಭಾವ ಶುರು ಆಗಿದೆ, ಅದಕ್ಕೆ ಹೀಗೆ ವರ್ತಿಸ್ತಿದ್ದಾನೆ ದಿನೇಶ್ ಅಂತ. ವೀಕ್ಷಕರೇ, ಕಥೆಯನ್ನು ಇಲ್ಲಿಗೆ